ನಮಸ್ತೆ ಸ್ನೇಹಿತರೆ, ನಾನ್ ನಿಮ್ಮ ಪ್ರೀತಿಯ ಕನ್ನಡ ಮಾಸ್ಟ್ರು ಮಾರುತಿ ಕೆಚ್ಚತ್ತ. ಸ್ನೇಹಿತರೆ, ನಾವು ಈಗಾಗಲೇ ಸಮಗ್ರ ಕನ್ನಡ ವ್ಯಾಕರಣವನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ಅದರ ಮುಂದುವರಿದ ಭಾಗವಾಗಿ ನಾವು ಇವತ್ತು ಸಂಧಿಗಳಿಗೆ ಕುರಿತಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಎಒ ಆಗಿರ್ಬೋದು, PSTR, GPSTR, HSTR ಹಾಗೂ CSTG ಸಂಬಂಧಪಟ್ಟಂತೆ ಯಾವ ರೀತಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಬರಬಹುದು, ಈ MCQ ಪ್ರಶ್ನೆಗಳನ್ನ ಇವತ್ತು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಅಂತ ಸಮಗ್ರವಾಗಿ ಸಂಧಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ. ಬನ್ನಿ ಸ್ನೇಹಿತರೆ, ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ 1, ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಏನೂ ವ್ಯತ್ಯಾಸ ಬಾರದಂತೆ ಸೇರುವುದನ್ನ ಏನಂತ ಕರೀತಾರೆ? ಎರಡು ಅಕ್ಷರಗಳಿದಾವೆ, ಅವುಗಳು ಸೇರ್ತಾ ಇದ್ದಾವೆ, ಆದ್ರೆ ಸೇರ್ಬೇಕಾದಾಗ ಅರ್ಥಕ್ಕೆ ವ್ಯತ್ಯಾಸ ಬಾರದಂತೆ ಮತ್ತು ಕಾಲ ವಿಳಂಬವಿಲ್ಲದಂತೆ. ಆದ್ರೆ ಈ ರೀತಿಯ ಪ್ರಕ್ರಿಯೆನ ನಾವು ಏನಂತ ಕರಿತೇವೆ? ಆಯ್ಕೆಗಳು ನೋಡಿ ಹೀಗಿದಾವೆ. ಆಯ್ಕೆ ಎ ಸಮಾಸ, ಬಿ ಅವ್ಯಯ, ಸಿ ಕೃದಂತ, ಡಿ ಸಂಧಿ. ಯಾವ್ದು ಸರಿಯಾದ ಉತ್ತರ? ಸ್ನೇಹಿತರೆ ನೋಡಿ, ಸಮಾಸ ಅಂತ ಬಂದಾಗ ಎರಡು ಪದಗಳ ಮಧ್ಯೆ ನಡೀತದೆ. ಎರಡು ಪದಗಳ ಮಧ್ಯೆ ಸಮಾಸ ಕ್ರಿಯೆ ನಡೀತದೆ. ಅವ್ಯಯ ಅಂತ ಬಂದಾಗ ಇವು ಅವ್ಯಯಗಳನ್ನ ನಾವು ಲಿಂಗ, ಕಾಲ, ವಚನಗಳಲ್ಲೆಲ್ಲ ಹಾಕಿದ್ರು ಕೂಡ ಇವು ಏನ್ ಮಾಡಂಗಿಲ್ಲ, ವ್ಯತ್ಯಾಸವನ್ನ ತೋರುವುದಿಲ್ಲ. ಆದ್ರಿಂದ ಇವುಗಳನ್ನ ನಾವು ಅವ್ಯಯ ಅಂತ ಹೇಳಿ ಕರಿತೇವೆ. ಒಂದು ಕ್ರಿಯೆ ಹೇಗೆ ನಡೀತು? ಚೆನ್ನಾಗಿ ನಡೀತು. ಲಿಂಗದಲ್ಲಿ ಹಾಕಿದಾಗ ಅವಳು ಚೆನ್ನಾಗಿ ಓದಿದಳು, ಅವನು ಚೆನ್ನಾಗಿ ಓದಿದನು, ಅದು ಚೆನ್ನಾಗಿ ಓದುತ್ತದೆ. ನೋಡಿ, ಲಿಂಗದಲ್ಲಿ ಹಾಕಿದಾಗ ವ್ಯತ್ಯಾಸ ಆಗ್ಲಿಲ್ಲ, ಕಾಲಗಳಲ್ಲಿ ಹಾಕಿದಾಗ ವ್ಯತ್ಯಾಸ ಆಗ್ಲಿಲ್ಲ. ಹಾಗಾಗಿ ತಮ್ಮ ರೂಪಗಳನ್ನ ಬದಲಾವಣೆ ಮಾಡಿಕೊಳ್ಳುವುದಿಲ್ಲಲ್ಲ, ಇವುಗಳಿಗೆ ನಾವು ಅವ್ಯಯ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇದು ಕೂಡ ನಮಗೆ ಸಂಬಂಧ ಪಡುವುದಿಲ್ಲ. ಇನ್ನೊಂದು ಕೃದಂತ. ಕೃದಂತ ಅಂದ್ರೆ ಏನು? ಧಾತುಗಳಿಗೆ ಕೃತ್ ಪ್ರತ್ಯಯ ಸೇರಿಸಿದಾಗ ನಮ್ಗೆ ಸಿಗಂತವುಗಳೇ ಕೃದಂತಗಳು. ಅಂದ್ರೆ ಧಾತುಗಳಿಗೆ ಕೆಲವೊಂದಿಷ್ಟು ಪ್ರತ್ಯಯಗಳನ್ನ ಹಚ್ತೇವೆ ನಾವು, ಕೃತ್ ಪ್ರತ್ಯಯ ಅಂತ ಹೇಳಿ ಕರಿತೇವೆ. ಅವುಗಳನ್ನ ನಾವು ಕೃದಂತ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಸರಿಯಾದ ಉತ್ತರ 4ನೇ ಆಯ್ಕೆ ಒಂದು ಉಳಿತು. ಈ ಸರಿಯಾದ ಉತ್ತರ ಸಂಧಿ. ಸಂಧಿ ಅಂದ್ರೆ ಏನಪ್ಪಾ? ಎರಡು ಅಕ್ಷರಗಳು ಇಲ್ಲೇನಾಗ್ತಾವ? ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳುವಾಗ ಏನಾಗಬಾರ್ದು? ಅರ್ಥಕ್ಕೆ ವ್ಯತ್ಯಾಸ ಬಾರಬಾರ್ದು, ಅರ್ಥ ಕೆಡುವಂತಿರಬಾರ್ದು. ಅದನ್ನ ನಾವೇನಂತ ಕರಿತೀವಪ್ಪ? ಸಂಧಿ ಅಂತ ಹೇಳಿ ಕರಿತೇವೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2, ಕನ್ನಡ ಸಂಧಿಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳು ಇದಾವೆ? ಆಯ್ಕೆ ಎ 4, ಬಿ 6, ಸಿ 3, ಡಿ 5. ಯಾವ್ದು ಸರಿಯಾದ ಉತ್ತರ? ಕನ್ನಡ ಸಂಧಿಗಳು ಅಂತ ಬಂದಾಗ ನಾವೇನ್ ಮಾಡ್ತೇವೆ? 3 ಸಂಧಿಗಳನ್ನ ಕಾಣ್ತೇವೆ ಮುಖ್ಯವಾಗಿ. ಒಂದು ಆಗಮ, ಇನ್ನೊಂದು ಲೋಪ, ಹಾಗೂ ಆದೇಶ ಸಂಧಿ. ಯಾವುದು? ಆದೇಶ ಅನ್ನೋದು ಇದು ವ್ಯಂಜನ ಸಂಧಿಗೆ ಉದಾಹರಣೆ. ಇಲ್ಲಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬರ್ತದೆ. ಆಗಮದಲ್ಲಿ ಆಗಮ ಮತ್ತು ಲೋಪ ಇವೆರಡು ಸ್ವರ ಸಂಧಿಗೆ ಉದಾಹರಣೆ ಆಗ್ತವೆ. ಇಲ್ಲಿ ಸ್ವರದ ಮುಂದೆ ಏನ್ ಬಂದಿರ್ತದೆ? ಸ್ವರ ಬಂದಿರುವಂತದ್ದು. ಆದ್ರಿಂದ ಇದನ್ನ ನಾವು ಇವೆರಡನ್ನ ಸ್ವರ, ಇದೊಂದನ್ನ ಆದೇಶ. ಕನ್ನಡ ಸಂಧಿಗಳಲ್ಲಿ ಎಷ್ಟಿದಾವೆ ಅನ್ನಂಗಾಯ್ತು? ಆಗಮ, ಆದೇಶ ಮತ್ತು ಲೋಪ ಸಂಧಿ ಸರ್. ಒಟ್ಟು 3 ಸಂಧಿಗಳಿದಾವೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಲೋಪವಾಗ್ತದೆ. ಇದನ್ನು ನಾವು ಯಾವ ಸಂಧಿ ಅಂತ ಹೇಳಿ ಕರಿತೇವೆ? ಆಯ್ಕೆ ಎ ಲೋಪ, ಬಿ ಆದೇಶ, ಸಿ ಆಗಮ, ಡಿ ಗುಣ ಸಂಧಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪೂರ್ವ ಪದದ ಕೊನೆಯಲ್ಲಿನ ಸ್ವರ ಲೋಪವಾಗ್ತದೆ ಸಂಧಿ ಕಾರ್ಯ ನಡಿಬೇಕಾದಾಗ. ಪೂರ್ವ ಪದ, ಉತ್ತರ ಪದ, ಇದನ್ನ ಸಂಧಿ ಪದ ಅಂತ ಹೇಳಿ ಕರಿತೇವೆ. ಇಲ್ಲೊಂದು ಪದ ಇದೆ, ಈ ಪದದ ಕೊನೆಯಲ್ಲಿರುವ ಸ್ವರ ಏನಾಗ್ತದೆ? ಲೋಪವಾಗ್ತದೆ. ಲೋಪ ಎಲ್ಲಿ ನೋಡ್ತೇವೆ ನಾವು? ಲೋಪ ಆಗುದಂದ್ರೆ ಬಿಟ್ಟು ಹೋಗುದು. ಯಾವ ಸಂಧಿ ಕಾರ್ಯ ನಡೆದಾಗ ಬಿಟ್ಟು ಹೋಗ್ತದೆ? ವೆರಿ ಗುಡ್, ಲೋಪ ಅಂದ್ರೆ ಬಿಟ್ಟು ಹೋಗುದು. ಲೋಪ ಸಂಧಿ ಆಗ್ಬೇಕಾದಾಗ ಪೂರ್ವ ಪದದ ಕೊನೆಯಲ್ಲಿನ ಸ್ವರ ಏನಾಗ್ತದ? ಬಿಟ್ಟು ಹೋಗ್ತದ ಸಂಧಿ ಕಾರ್ಯ ನಡೆದಾಗ. ಆದೇಶ ಸಂಧಿ ಅಂದ್ರೇನು? ಕತಪಗಳಿಗೆ ಗದಪಗಳು ಆದೇಶವಾಗಿ ಬರ್ತವೆ. ಅದನ್ನ ನಾವೇನಂತ ಕರಿತೀವಪ್ಪ? ಆದೇಶ ಸಂಧಿ ಅಂತ ಹೇಳಿ ಕರಿತೇವೆ. ಆಗಮ ಅಂದಾಗ ಒಂದು ಯನ ಅಥವಾ ಒಂದು ವನ ಎರಡರಲ್ಲೊಂದು ಆಗಮ ಆಗ್ತದೆ. ಆಗಮ ಅಂದ್ರೆ ಬರುದು, ಅಂದ್ರೆ ಬಿಟ್ಟು ಹೋಗುವಂಥದ್ದು. ಆಗಮ ಸಂಧಿಗೆ ಉದಾಹರಣೆ ಯಕಾರಾಗಮ, ವಕಾರಾಗಮ. ಮರ ಕೂಡಿಸುವನ್ನು, ಮರವನ್ನು. ಶಾಲೆ ಕೂಡಿಸುವನ್ನು, ಶಾಲೆಯನ್ನು. ನೋಡಿ, ಯ ಬಂತು, ಅಲ್ಲಿ ವ ಬಂತು. ಇನ್ನೊಂದು ಗುಣ ಸಂಧಿಗೆ ನಿಮ್ಗೆ ಗೊತ್ತಾಗ್ತದ?
ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಸ್ವರ ಇರ್ತದೆ. ಈ ಕಡೆ ಉತ್ತರ ಪದದಲ್ಲಿ ಈ ಇದ್ದಾಗ ಈ ಅಥವಾ ಈ ಇದ್ದಾಗ ಸಂಧಿ ಕಾರ್ಯ ನಡೆದಾಗ ಎ ಬರ್ತದೆ. ಇಲ್ಲಿ ಉ ಅಥವಾ ಊ ಇದ್ದಾಗ ಸಂಧಿ ಕಾರ್ಯ ನಡೆದಾಗ ಓ ಬರ್ತದೆ. ಒಂದು ವೇಳೆ ಇಲ್ಲಿ ರು ಇದ್ದಾಗ ಸಂಧಿ ಕಾರ್ಯ ನಡೆದಾಗ ಅರ್ಕಾರ ಬರ್ತದೆ. ಅದನ್ನು ನಾವು ಗುಣಸಂಧಿ ಅಂತೇಳಿ ಕರಿತೇವೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4. ಕೆಳಗೆ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಲೋಪ ಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾನೆ. ಆಯ್ಕೆ 1 ಊರೂರು, ಬಿ ಮಾತಿನಂತೆ, ಸಿ ಬೆಟ್ಟದಾವರೆ, ಡಿ ಮನೆಯನ್ನು. ನೋಡಿ, ಮನೆಯನ್ನು ಯ ಆಗಮವಾಗಿದೆ, ಯಕಾರ ಆಗಮ. ಕತಪಗಳಿಗೆ ಬೆಟ್ಟ ಕೂಡಿಸು ತಾವರೆ ದಕಾರ ಬಂದೈತಿ. ಆದೇಶ ಮಾತಿನ ಕೂಡಿಸುವಂತೆ, ಇದು ಕೂಡ ಲೋಪ ಆಗುವ ಸಂಭವ ಇದೆ. ಇದು ಕೂಡ ಲೋಪ. 2 ಆಯ್ಕೆಗಳಿದಾವೆ ಇಲ್ಲಿ. ಸರಿಯಾದ ಉತ್ತರ ಇಲ್ಲಿ ನೋಡಿ, ಊರು ಅಂದಾಗ ಏನಾಯ್ತು, ಇಲ್ಲಿನ ಉಕಾರ ಲೋಪವಾಯಿತು. ಕೂಡಿಸು, ಇಲ್ಲಿನ ಊರು ಹಾಗೆ ಇದೆ. ರು ವ್ಯಂಜನವನ್ನು ಹೊರಗೆ ತೆಗೆದಾಗ ನಮ್ಗೇನು ಉಳಿತಪ್ಪ, ಊರು ಊಕಾರ ಉಳಿತು. ಊರು ಅನ್ನೋದು ಹಂಗ ಉಳಿತು. ಅಂದ್ರೆ ಈ ರ ವ್ಯಂಜನ ಇದೆ, ಇಲ್ಲಿ ಬರುವಂತಹ ಊಕಾರ ಏನಾಯ್ತು, ಲೋಪವಾಯಿತು. ಮುಂದೆ ಹೋಗೋಣ. ಪ್ರಶ್ನೆ 5. ಸ್ವರದ ಮುಂದೆ ಸ್ವರ ಬರ್ತದೆ. ಅಂತಹ ಸಂದರ್ಭದೊಳಗ ಅರ್ಥ ಕೆಡುವಂತಿದ್ರೆ ಅವುಗಳನ್ನ ಬಿಡಿಸಿದಾಗ ಆ 2 ಸ್ವರಗಳ ಮಧ್ಯೆ ಒಂದು ಹೊಸ ವ್ಯಂಜನಾಕ್ಷರ ಬಂದ್ಬಿಡ್ತದ. ಅವುಗಳನ್ನ ಕೂಡಿಸ್ಬೇಕಾದಾಗ ಅರ್ಥ ಕೆಡುವ ಸಂದರ್ಭದೊಳಗೆ ಒಂದು ಹೊಸ ವ್ಯಂಜನಾಕ್ಷರವನ್ನು ಅಲ್ಲಿ ಹಾಕೊಂಡ್ಬಿಡ್ತೀವಿ. ಒಂದ ಯಕಾರ ಅಥವಾ ವಕಾರ. ಇದನ್ನ ನಾವೇನಂತ ಕರಿತೀವಿ? ಆಯ್ಕೆ ಎ ಲೋಪ, ಬಿ ವೃದ್ಧಿ, ಸಿ ಆಗಮ, ಡಿ ಆದೇಶ ಸಂಧಿ. ವೆರಿ ಗುಡ್. ಸರಿಯಾದ ಉತ್ತರ ಯಾವ್ದಪ್ಪ ಹಾಗಾದ್ರೆ? ಆದೇಶ ಸಂಧಿ ಸರ್. ಆದೇಶ ಸಂಧಿ ಆಗುದಿಲ್ಲ, ಆಗಮ ಸಂಧಿ. ಯ ಅಥವಾ ವಕಾರ ಆಗಮವಾದ್ರೆ ಅದನ್ನ ನಾವೇನಂತೀವಪ್ಪ? ಆಗಮ ಸಂಧಿ. ಆಗಮ ಅಂದ್ರೆ ಬರುವುದು. ಯಾವ್ದಾದ್ರು 2 ಸ್ವರಗಳ ಮಧ್ಯೆ ಯ ಬರ್ಬೇಕು ಅಥವಾ ವ ಬರ್ಬೇಕು. ಈಗಾಗ್ಲೇ ಹೇಳಿದ್ನಲ್ಲ ಹಿಂದಿನ ಸ್ಲೈಡ್ ಅಲ್ಲಿ, ಮರ ಕೂಡಿಸು ಅನ್ನು ಅಂದಾಗ ಇಲ್ಲೇನಾಯ್ತು, ಮರವನ್ನು ಅಂತೇಳಿ ಹಾಕ್ತದ. ಮರವನ್ನು. ಇಲ್ಲಿ ವ ಅನ್ನೋದೇನಾಯ್ತು, ಆಗಮ ಆಯ್ತು. ವೃದ್ಧಿ ಸಂಧಿ ಅಂದಾಗ ನಾವು ವೃದ್ಧಾಕ್ಷರಗಳನ್ನ ಕಾಣ್ತೇವೆ. ಐ ಮತ್ತು ಅವು ಏನಾದ್ರು ಅಲ್ಲಿ ಆಗಮವಾಗಿದ್ರೆ ವೃದ್ಧಿ ಸಂಧಿ. ಲೋಪ ಅಂದ್ರೆ ಒಂದು ಬಿಟ್ಟು ಹೋಗಿರ್ತದ. ಆದೇಶ ಅಂದ್ರೆ ಕತಪಗಳಿಗೆ ಗದಬಗಳು ಬಂದಿರ್ತಾವ. ಕತಪಗಳಿಗೆ ಗದಬ. ಇದರಲ್ಲಿ 3 ನಿಯಮಗಳು ಬರ್ತಾವ, ನಿಮ್ಗೆ ಗೊತ್ತಿರ್ತದ. ಪಬಮಗಳಿಗೆ ವಕಾರ ಬರ್ತದ. ಪಬಮಗಳಿಗೆ ಸಂಧಿ ಕಾರ್ಯ ನಡೆದಾಗ ವಕಾರ ಬರ್ತದ. ಕೆಲವೊಮ್ಮೆ ಸ ಇದ್ದಾಗ ಸಂಧಿ ಕಾರ್ಯ ನಡೆದಾಗ ಏನಾಗ್ತದಪ್ಪ, ಚ ಬರ್ತದ ಅಥವಾ ದೊಡ್ಡ ಛ ಬರ್ತದ, ಇಲ್ಲ ಜ ಬರ್ತದ. ಛಾಸಿರ, ಇಚ್ಛಾಸಿರ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6. ಆಗಮ ಸಂಧಿಯಲ್ಲಿ ಹೊಸದಾಗಿ ಬಂದು ಸೇರುವ ಅಕ್ಷರಗಳು ಯಾವ್ಯಾವು? ಈಗ ತಾನೇ ನೋಡಿದೆವು. ಆಯ್ಕೆ ಡಿ ಸರಿಯಾದ ಉತ್ತರ. ಯ ಅಥವಾ ವಕಾರ ಆಗಮ ಆಗಿ ಬರ್ತದ. ಗದಬಗಳು ಎಲ್ಲಿ ಬರ್ತಾವು? ಆದೇಶದೊಳಗೆ ಬರ್ತಾವು. ಆದೇಶ ಸಂಧಿಯಲ್ಲಿ ಗದಬಗಳು ಬರ್ತವೆ. ಪ್ರಶ್ನೆ 7. ಕೈಯನ್ನು ಪದವನ್ನ ನಾವು ಬಿಡಿಸಿ ಬರಿಬೇಕು. ಆಗ ನಮ್ಗೆ ಯಾವ ರೂಪ ಸಿಗ್ತದೆ ಅಂತ ಕೇಳಿದಾನೆ. ಆಯ್ಕೆ ಎ ಕೈ ಕೂಡಿಸು ಎನ್ನು, ಬಿ ಕೈ ಕೂಡಿಸು ಅನ್ನು, ಸಿ ಕೈ ಕೂಡಿಸು ಅನ್ನು, ಕೈಯ ಕೂಡಿಸು ಅನ್ನು. ಯಾವ್ದು ಸರಿಯಾದ ಉತ್ತರ? ಕೈಯನ್ನು. ಕೈ ಕೂಡಿಸು ಅನ್ನು ಸರಿಯಾದ ಉತ್ತರ ಆಗ್ತದ. ಯಾವ್ದು ಬಂತಿಲ್ಲಿ? ಯಕಾರ ಬಂತು ಸರ್. ಯಕಾರ ಆಗಮಿಸಿತು. ಆದ್ರಿಂದ ಇದು ಯಾವ್ದಪ್ಪ? ಆಗಮ ಸಂಧಿಗೆ ಉದಾಹರಣೆ ಆಗ್ತದ ಸರ್. ಸರಿಯಾದ ಉತ್ತರ ಆಯ್ಕೆ ಬಿ ಆಗಿರ್ತದೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8. ಗುರುವಿಗೆ ಎನ್ನುವ ಪದ ಯಾವ ಸಂಧಿಗೆ ಉದಾಹರಣೆ ಆಗ್ತದ? ಗುರುವಿಗೆ. ನೋಡಿ, ಇಲ್ಲಿ ವಿ ಅನ್ನುವಾಗ ಏನು ಬಂದಿದೆ? ಇಲ್ಲಿ ವಕಾರ ಆಗಮವಾಗಿದೆ. ಆಯ್ಕೆ ಎ ಯಕಾರಾಗಮ ಸಂಧಿ, ಬಿ ಆದೇಶ, ಸಿ ಲೋಪ, ಡಿ ವಕಾರಾಗಮ ಸಂಧಿ ಅಂತ ಹೇಳಿದಾನೆ. ಸರಿಯಾದ ಉತ್ತರ ವ ಆಗಮವಾಗಿದೆ. ಗುರು ಕೂಡಿಸು ಈಗೆ ಸರ್. ಕೂಡಿಸು ಈಗೆ ನಾವು ಕೂಡಿಸಿ ಬರೆದಾಗ ಏನಾಗಿದೆ? ಇಲ್ಲಿ ಗುರುವಿಗೆ ಅಂತ ಆಗಿದೆ. ಹೀಗೆ ವಕಾರ ಬಂದಿದೆ. ಈ ಸ್ವರ ಇದೆ ಹಾಗೆ, ಇಲ್ಲಿ ಎ ಅನ್ನೋದು ಈ ಹಂಗೆ ಇದೆ. ವ ವ್ಯಂಜನ ಏನಾಗಿದೆ? ಆಗಮವಾಗಿದೆ. ಹೋಗೋಣ. ಪ್ರಶ್ನೆ ಸಂಖ್ಯೆ 9. ಉತ್ತರ ಪದದ ಆದಿಯಲ್ಲಿರುವ ಕ, ತ, ಪ ಎನ್ನುವ ವ್ಯಂಜನಗಳಿಗೆ ಕ್ರಮವಾಗಿ ಗ, ದ, ಬ ವ್ಯಂಜನಗಳು ಬರ್ತವೆ. ಎಲ್ಲಿ ಬರ್ತಾವು? ಕತಪಗಳಿಗೆ ಗದಬಗಳು ಬರುವುದು ಗದಬಾದೇಶ ಸಂಧಿಯಲ್ಲಿ. ಆಯ್ಕೆ ಯಾವ್ದು ಸರಿಯಾದ ಉತ್ತರ? ಆಯ್ಕೆ ಇ ಅನ್ನೋದು ಸರಿಯಾದ ಉತ್ತರ. ನೋಡಿ, ಆದೇಶ ಮತ್ತು ಜಸ್ತ್ವಗಳಿಗೆ ಸ್ವಲ್ಪ ವ್ಯತ್ಯಾಸಗಳನ್ನ ತಿಳ್ಕೊಳ್ಬೇಕು ನೀವು. ಆದೇಶ ಸಂಧಿ ಅಂದಾಗ ಏನಿತ್ತು? ಈ ಕತಪಗಳು ಪೂರ್ವ ಪದದಲ್ಲಿ ಇರ್ತಿದ್ವು, ಉತ್ತರ ಪದದಲ್ಲಿ ಇರ್ತಿದ್ವು. ನೋಡಿ, ಇದು ಪೂರ್ವ, ಇದು ಕೂಡಿಸು ಉತ್ತರ ಪದ, ಇದು ಸಂಧಿ ಪದ ಅಂತ ಕರೆಯೋಣ. ಸಂಧಿ ಪದ. ಈಗ ನೋಡಿ, ಇಲ್ಲಿ ಬೆಟ್ಟ ಅಂತಿದೆ. ಬೆಟ್ಟ ಕೂಡಿಸು ಇಲ್ಲಿ ತಾವರೆ ಇದೆ. ಏನಿದೆ? ತಾವರೆ. ಇಲ್ಲಿ ಏನಾಯ್ತು? ದಾವರೆ ಆಯ್ತು. ಬೆಟ್ಟ ದಾವರೆ ಅಂತ ಆಯ್ತು. ಇಲ್ಲಿ ಮಳೆ ಅಂತ ಇದೆ.
ಮಳೆ ಅಂತ ಇದೆ, ಕೂಡಿಸು ಕಾಲ ಅಂತಿದೆ. ಏನಾಯ್ತು? ಮಳೆಗಾಲ ಅಂತ ಆಯ್ತು. ಮಳೆಗಾಲ ಅಂತ ಆಯ್ತು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೇನಾಯ್ತು? ಈ ಉದಾಹರಣೆಗಳಲ್ಲಿ ಇಲ್ಲಿ ತ ಇದೆ, ಕ ಇದೆ. ಅಂದ್ರೆ ಕತಾಪಗಳಿಗೆ ಇಲ್ಲೇನ್ ಬಂದಾವ್? ಗದಾಪಗಳು ಬಂದಾವ್. ಗ ಇದೆ, ದ ಇದೆ. ಕಣ್ಣು ಪ್ಲಸ್ ಪನಿ. ಇನ್ನೊಂದು ಬರೆಯೋಣ. ಕಣ್ಣು ಕೂಡಿಸು ಪನಿ ಅಂತ ತಿಳ್ಕೊಳ್ಳೋಣ ಅಂತ. ಇದೇನಾಯ್ತು? ಕಂಬನಿ ಅಂತ ಆಯ್ತು. ಕಂಬನಿ ಅಂದ್ರೆ ಇಲ್ಲಿ ಪಕಾರಕ್ಕೆ ಬಕಾರ, ಕಕಾರಕ್ಕೆ ಗಕಾರ, ತಕಾರಕ್ಕೆ ದಕಾರ. ಅಂದ್ರೆ ಕತಾಪಗಳಿಗೆ ಗದಾಪಗಳು ಬಂದಂಗ ಆಯ್ತು. ಕತಾಪಗಳಿಗೆ ಗ ದ ಬಗಳು ಬಂದು. ಇದನ್ನ ನಾವೇನಂತ ಕರಿತೀವಪ್ಪ? ಇದನ್ನ ಆದೇಶ ಅಂತ ಹೇಳಿ ಕರಿತೇವೆ. ಆದೇಶ ಸಂಧಿ. ಆದ್ರೆ ಜಸ್ತ್ವದಲ್ಲಿ ಹಂಗಲ್ಲ. ಜಸ್ತ್ವದಲ್ಲಿ ಹಂಗಾಗುದಿಲ್ಲ. ಜಸ್ತ್ವದಲ್ಲಿ ಏನಾಗ್ತದೆ? ಜಸ್ತ್ವ ಅಂತ ಬಂದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿಯೂ ಕೂಡ ಅದೇ ಪೂರ್ವ ಮತ್ತು ಉತ್ತರ ಪದಗಳೇ ಇರ್ತದೆ. ಇಲ್ಲಿಯೂ ಕೂಡ ಅದೇ ಪೂರ್ವ ಮತ್ತು ಉತ್ತರ ಪದಗಳೇ ಇರ್ತದೆ. ಆದರೆ ಆ ಕತಾಪಗಳಿಗೆ ಗದಾಪಗಳು ಬಂದ ಹಾಗೆ ಇಲ್ಲಿ ಕಚಟತಾಪಗಳು ಇರ್ತವೆ. ಇದು ಪೂರ್ವ ಅಂತ ತಿಳ್ಕೊಳ್ಳೋಣ. ಇದನ್ನ ಉತ್ತರ ಪದ ಅಂತೇಳಿ ತಿಳ್ಕೊಳ್ಳೋಣ. ಇದನ್ನ ಸಂಧಿ ಪದ ಅಂತೇಳಿ ತಿಳ್ಕೊಳ್ಳೋಣ. ಇಲ್ಲೇನಾಗ್ತದ? ವಾಕ್ ಕೂಡಿಸು ಈಶ, ವಾಕ್ ಕೂಡಿಸು ಈಶ, ವಾಗೀಶ ಅಂತ ಆಯ್ತು. ವಾಗೀಶ ಅಂತ ಆಯ್ತು. ಹೌದಾ? ಅಪ್ ಕೂಡಿಸು ದಿ, ಅಪ್ ಕೂಡಿಸು ಧಿ, ಅಬ್ ಧಿ ಅಂತ ಆಯ್ತು. ಅಬ್ ಧಿ. ಈಗ ನೋಡಿ, ಇಲ್ಲಿ ಕ ಇದೆ, ಕ ಬದಲಾಗಿ ಗ ಬಂದಿದೆ. ಕ ಕೆ ಗಕಾರ ಬಂದಿದೆ. ಇಲ್ಲಿ ಚ ಇದ್ರೆ ಇಲ್ಲಿ ಜಕಾರ ಬರ್ತದೆ. ಇಲ್ಲಿ ಟ ಇದ್ರೆ ಇಲ್ಲೇನ್ ಬರ್ತದ? ಡಕಾರ ಬರ್ತದೆ. ಇಲ್ಲಿ ತ ಇದ್ರೆ ದಕಾರ ಬರ್ತದೆ. ತತ ದದನ್ನ. ಪ ಇದ್ರೆ ಬಕಾರ ಬರ್ತದೆ. ಆದ್ರೆ ಎಲ್ಲಿರ್ತಾವ ಇವೆಲ್ಲ? ಪೂರ್ವ ಪದದಲ್ಲಿ ಇರ್ತಾವ ನೋಡಿ. ಇಲ್ಲಿ ಇರ್ತವೆ ಪೂರ್ವ ಪದದಲ್ಲಿ. ಆದ್ರೆ ನಾವು ಅಲ್ಲೇನ್ ಮಾಡಿದೀವಿ? ಕತಪಗಳು ಉತ್ತರ ಪದದಲ್ಲಿದ್ದು, ಇಲ್ಲಿ ಪೂರ್ವ ಪದದಲ್ಲಿದ್ದಾವೆ ಕತಪಗಳು. ಇಲ್ಲಿ ಕತಪ ಮಾತ್ರ ಬರುವುದಿಲ್ಲ, ಕಚಟತಪ. ಪ್ರತಿ ವರ್ಗದ ಮೊದಲ ಅಕ್ಷರಗಳು ಬರ್ತವೆ. ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಮೂರನೇ ಅಕ್ಷರಗಳು ಬರ್ತವೆ. ಯಾವ್ಯಾವು? ಗಜ ಡ ದ ಬ. ಈ ಗಜ ಡ ದ ಬ ಎನ್ನುವ ಅಕ್ಷರಗಳನ್ನು ನಾವೇನಂತ ಕರಿತೀವಿ? ಜಸ್ತ್ವಾಕ್ಷರಗಳು ಅಂತೇಳಿ ಕರಿತೇವೆ. ಯಾವು? ಜಸ್ತ್ವಾಕ್ಷರಗಳು. ಯಾವ್ಯಾವಪ್ಪ? ಕ, ಗ, ಗ, ಜ, ಡ, ದ, ಬ. ಈ ಗಜ ಡ ದ ಬ ಎನ್ನುವ 5 ಅಕ್ಷರಗಳು ಸಂಧಿ ಕಾರ್ಯ ನಡೆದಾಗ ಬಂದ್ರೆ ಅದನ್ನು ನಾವು ಜಸ್ತ್ವ ಸಂಧಿ ಅಂತೇಳಿ ಕರಿತೇವೆ. ಆದ್ರೆ ಅಲ್ಲಿನ ಕ, ಚ, ಟ, ತ, ಪ ವರ್ಗದ ಮೊದಲ ಅಕ್ಷರಗಳು ಎಲ್ಲಿ ಬರಬೇಕು? ಪೂರ್ವ ಪದದಲ್ಲಿ ಇರಬೇಕು. ಆದೇಶ ಸಂಧಿಯಲ್ಲಿ ನಾವೇನ್ ನೋಡ್ತೀವಿ? ಉತ್ತರ ಪದದಲ್ಲಿ ನೋಡ್ತೇವೆ. ಜಸ್ತ್ವ ಸಂಧಿಯಲ್ಲಿ ಅದೇ ಅಕ್ಷರಗಳನ್ನ ನಾವು ಪೂರ್ವ ಪದದಲ್ಲಿ ನೋಡ್ತೇವೆ. ಇಷ್ಟೇ ವ್ಯತ್ಯಾಸ. ಇದನ್ನ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ ನೀವು. ಇನ್ನೊಂದು ಮುಂದೆ ಹೋಗೋಣ. ಕಣ್ಗಾವಲು ಪದವನ್ನು ನಾವು ಬಿಡಿಸಿ ಬರೆದಾಗ ಯಾವ ರೂಪ ಸಿಗ್ತದೆ? ಒಂದು, ಕಣ್ಣು ಕೂಡಿಸು ಕಾವಲು, ಗಾವಲು, ಕಣ್ ಕೂಡಿಸು ಕಾವಲು, ಕಣ್ಣ ಕೂಡಿಸು ಕಾವಲು, ಕಣ್ ಕೂಡಿಸು ಗಾವಲು. ಯಾವ ಸರಿಯಾದ ಉತ್ತರ? ಎಸ್, ಇದು ನೋಡಿ, ಇಲ್ಲಿ ಕಣ್ಗಾವಲು ಎಂದಾಗ ಗಕಾರ ಬಂದಿದೆ. ಕಣ್ ಕೂಡಿಸು ಏನಾಗ್ಬೇಕು? ಕಾವಲು ಅಂತ ಆಗಬೇಕು. ಕಾವಲು. ಕತಪಗಳಿಗೆ ಗದಾಪಗಳು. ಆದ್ರೆ ಈ ಕ ಎಲ್ಲಿ ಬಂದದ? ಉತ್ತರ ಪದದಲ್ಲಿ ಬಂದದ. ಅಂದ್ರೆ ಯಾವ ಸಂಧಿ ಇದು? ಆದೇಶ ಸಂಧಿ ಆಗ್ತದೆ ಸರ್. ಆದೇಶ ಸಂಧಿ. ಕಣ್ ಕಾವಲು. ಯಾವ ಸರಿಯಾದ ಉತ್ತರ? ಆಯ್ಕೆ ಬಿ ಸರಿಯಾದ ಉತ್ತರ. ಹನ್ನೊಂದು, ಕೆಳಗಿನವುಗಳಲ್ಲಿ ಸಂಸ್ಕೃತ ಸ್ವರ ಸಂಧಿ ಯಾವುದು ಅಂತ ಕೇಳಿದ್ದೇನೆ. ಸಂಸ್ಕೃತದೊಳಗೆ ನಾವು 2 ಭಾಗ ನೋಡ್ತೇವೆ. ಒಂದು ವ್ಯಂಜನ ಸಂಧಿಗಳು, ಇನ್ನೊಂದು ಸಂಸ್ಕೃತದೊಳಗ ಸ್ವರ ಸಂಧಿಗಳು ಅಂತ ಹೇಳಿ ನೋಡ್ತೇವೆ. ಸ್ವರ ಸಂಧಿಗಳು ಅಂದ್ರೆ ಯಾವ್ಯಾವಪ್ಪ? ಸವರ್ಣ, ಗುಣಸಂಧಿ, ಎಣ್ ಸಂಧಿ ಹಾಗೂ ವೃದ್ಧಿ ಸಂಧಿ. ಇವೆಲ್ಲ ಸ್ವರದ ಮುಂದೆ ಸ್ವರ ಬರ್ತದೆ. ಅರ್ಥ ಆಯ್ತಾ? ಇನ್ನು ವ್ಯಂಜನ ಸಂಧಿಯಲ್ಲಿ ಹಾಗಲ್ಲ. ವ್ಯಂಜನ ಸಂಧಿ ಹಾಗಲ್ಲ. ಯಾವ್ಯಾವ ವ್ಯಂಜನ ಸಂಧಿಗಳು? ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಇನ್ನೊಂದು ಅನುನಾಸಿಕ ಸಂಧಿ. ಪ್ರಮುಖವಾಗಿ ನಾವು 7 ಸಂಧಿಗಳನ್ನು ನೋಡ್ತೇವೆ ನಾವು ಸಂಸ್ಕೃತದಲ್ಲಿ. ಅನುನಾಸಿಕ. ಈ 4 ಸ್ವರ ಸಂಧಿಗಳಾದ್ರೆ ಈ 3 ಯಾವ್ದಕ್ಕೆ ಉದಾಹರಣೆ ಆಗ್ತವೆ? ವ್ಯಂಜನ ಸಂಧಿ ಉದಾಹರಣೆ ಆಗ್ತವೆ. ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. ಸಂಸ್ಕೃತ ಸ್ವರ ಸಂಧಿ ಯಾವುದು ಅಲ್ಲ ಅಂದಿದ್ದಾನೆ. ಯಾವ್ದಲ್ಲ ಹಾಗಾದ್ರೆ?
ವೃದ್ಧಿ ಇದೆ ಇದೆ ಸರ್, ವೃದ್ಧಿ ಇದೆ, ಗುಣ ಇದೆ, ಎಣ್ಣಿದೆ ಸರ್, ಸವರ್ಣ ಇದೆ, ಗುಣ ಇದೆ. ಸರಿಯಾದ ಉತ್ತರ ಏನಪ್ಪಾ? ಆದೇಶ. ಆದೇಶ ಅನ್ನೋದು ಯಾವ್ದ್ರಲ್ಲಿ ಬರ್ತದ? ಕನ್ನಡ ಸಂಧಿಯಲ್ಲಿ ಬರ್ತದ. ಕನ್ನಡದಲ್ಲಿ ವ್ಯಂಜನ ಸಂಧಿ ಆಗ್ತದ. ಕನ್ನಡದಲ್ಲಿ ವ್ಯಂಜನ ಸಂಧಿ ಆಗ್ತದ. ಮುಂದೆ ಹೋಗೋಣ. ಪ್ರಶ್ನೆ 12. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ದೀರ್ಘ ಸ್ವರ ಆದೇಶವಾಗಿ ಬರ್ತದ. ಯಾವ್ಯಾವ ಸವರ್ಣ ಸ್ವರಗಳು? ಜೊತೆ ಸ್ವರಗಳು, ಜೋಡಿ ಸ್ವರಗಳು ಇವು. ಅ, ಆ, ಈ, ಈ, ಉ, ಮೂರು ಜೊತೆಯ ಸವರ್ಣ ಸ್ವರಗಳನ್ನ ನೋಡ್ತೇವೆ ನಾವು ನಮ್ಮ ಕನ್ನಡದ ವರ್ಣಮಾಲೆಗಳಲ್ಲಿ. ಹೌದಾ? ಈಗ ಅ ಎನ್ನುವುದು ಸವರ್ಣ, ಈ ಎನ್ನುವುದು ಸವರ್ಣ, ಅಂದ್ರೆ ಒಂದೇ ಜಾತಿಯ ವರ್ಣಗಳು. ಇವೇನಾಗ್ಬೇಕು? ಎದುರು ಬದುರು ಬರಬೇಕು ಅಂತ ಹೇಳಿದ್ದಾರೆ. ಅ ಕುಡಿಸು ಆ ಇರ್ಬೇಕು, ಆ ಕುಡಿಸು ಅ ಇರ್ಬೇಕು, ಈ ಇರ್ಬೇಕು ಅಥವಾ ಈ ಇರ್ಬೇಕು. ಯಾವುದೇ ಆಗಿರ್ಲಿ, ಒಂದು ದೊಡ್ಡದಾದ್ರೂ ಬರ್ಲಿ, ಸಣ್ಣದಾದ್ರೂ ಬರ್ಲಿ, ಇವೆರಡು ಒಂದರ ಮುಂದೆ ಒಂದು ಬರಬೇಕು. ಸಂಧಿ ಕಾರ್ಯ ನಡೆದಾಗ ದೀರ್ಘ ಸ್ವರ ಬರಬೇಕು. ಆ ಇದ್ದ ಜಾಗದೊಳಗ ಆ ಬರ್ಬೇಕು, ಈ ಇದ್ದ ಜಾಗದೊಳಗ ಈ ಬರ್ಬೇಕು, ಉ ಇದ್ದ ಜಾಗದೊಳಗ ಊ ಬರ್ಬೇಕು. ನೋಡಿ, ಹೆಸರು ಹೇಳ್ತದ, ಸವರ್ಣ ಸ್ವರಗಳು ದೀರ್ಘವಾಗಿದ್ದಾವೆ. ಅಂದ್ರೆ ಯಾವ್ದು ಸಂಧಿ? ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಸರಿಯಾದ ಉತ್ತರ ಆಗ್ತದ. ವೃದ್ಧಾಕ್ಷರಗಳು ಬಂದ್ರ ವೃದ್ಧಿ ಸಂಧಿ. ಯಾವ್ಯಾವ ವೃದ್ಧಾಕ್ಷರಗಳು? ಐ ಹಾಗೂ ಅವು. ಗುಣ ಸಂಧಿ ನಿಮ್ಗೆ ಗೊತ್ತದ, ಹಿಂದಿನ ಸ್ಲೈಡ್ ಅಲ್ಲಿ ನಾವು ನೋಡ್ಕೊಂಡೆವು. ಎಣ್ಣ ಅಕ್ಷರಗಳು ಬಂದ್ರ ಎಣ್ ಸಂಧಿ. ಸಂಧಿ ಕಾರ್ಯ ನಡೆದಾಗ ಯ, ರ, ವ ಈ ಮೂರು ಅಕ್ಷರಗಳು ಬಂದ್ರೆ ಎಣ್ ಸಂಧಿ ಅಂತ ಕರೆಸ್ಕೊಳ್ತದ. ಅತಿ ಕೂಡಿಸುವಂತ ಅತ್ಯಂತ, ಗುರು ಕೂಡಿಸುವ ಆಜ್ಞೆ, ಗುರು ಆಜ್ಞೆ. ಮುಂದೆ ಹೋಗೋಣ. 13. ವಿದ್ಯಾರ್ಥಿ ಪದವನ್ನ ಬಿಡಿಸಿದಾಗ ವಿದ್ಯಾ ಕೂಡಿಸುವ ಅರ್ಥಿ ಅಂತ ಆಯ್ತು. ನೋಡಿ, ಇಲ್ಲಿ ಸವರ್ಣ ಸ್ವರಗಳು ಆ ಇದೆ, ಅ ಇದೆ. ಸಂಧಿ ಕಾರ್ಯ ನಡೆದಾಗ ಆ ಬಂದಿದೆ, ದೀರ್ಘ ಬಂದಿದೆ. ಯಾವ ಸಂಧಿ? ಎಸ್, ವೆರಿ ಗುಡ್. ಯಾವುದು? ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದ. ಯಾವ್ದಾದ್ರು ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋದ್ರೆ ಲೋಪ ಸಂಧಿ. ವೃದ್ಧಾಕ್ಷರ ಬಂದ್ರೆ ವೃದ್ಧಿ ಸಂಧಿ. ಗುಣ ಸಂಧಿಗೆ ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಇರ್ತದೆ. ಈ ಕಡೆ ಉತ್ತರ ಪದದ ಆರಂಭದಲ್ಲಿ ಈ ಅಥವಾ ಈ ಇದ್ದಾಗ ಸಂಧಿ ಕಾರ್ಯ ನಡೆದಾಗ ಏಕಾರ ಅಥವಾ ಉ ಇದ್ದಾಗ ಸಂಧಿ ಕಾರ್ಯ ನಡೆದಾಗ ಊಕಾರ. ಒಂದು ವೇಳೆ ಇಲ್ಲಿ ರು ಇದ್ರೆ ಇಲ್ಲಿ ಅರ್ಕಾರ ಬರಬೇಕು. ಮಹರ್ಷಿ, ಸೂರ್ಯೋದಯ, ಮಹೇಂದ್ರ, ಈ ರೀತಿಯಾಗಿ. ಮುಂದೆ ಹೋಗೋಣ. 14. ಪ್ರಶ್ನೆ ಸಂಖ್ಯೆ. ಆಕಾರಗಳ ಮುಂದೆ ಈ ಕಾರಗಳು ಬರಬೇಕು. ಆವಾಗ ಸಂಧಿ ಕಾರ್ಯ ನಡೆದಾಗ ಏ ಬರ್ತದೆ. ನೋಡಿ, ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಇರಬೇಕು. ಇವುಗಳ ಮುಂದೆ ಉತ್ತರ ಪದದಲ್ಲಿ ಈ ಅಥವಾ ಈ ಇದ್ದಾಗ ಇಲ್ಲೇನಾಗ್ತದೆ? ಏಕಾರ. ಒಂದು ವೇಳೆ ಉ ಅಥವಾ ಉಕಾರ ಇದ್ರೆ ಇಲ್ಲಿ ಉಕಾರ ಬರಬೇಕು. ಒಂದು ವೇಳೆ ಇಲ್ಲಿ ರು ಇದ್ರೆ ಇಲ್ಲಿ ಏನ್ ಬರಬೇಕು? ಅರ್ಕಾರ ಬರಬೇಕು. ಈಗ ತಾನೇ ನೋಡಿದ್ವಲ್ಲ, ಯಾವ ಸಂಧಿ ಅದು? ಎಸ್, ಗುಣ ಸಂಧಿ. ಎಣ್ಣಾಕ್ಷರ ಬಂದ್ರೆ ಎಣ್ ಸಂಧಿ. ಷ್ಟುತ್ವಾಕ್ಷರ ಬಂದ್ರೆ ಷ್ಟುತ್ವ ಸಂಧಿ. ಷ್ಟುತ್ವಾಕ್ಷರಗಳು ಯಾವ್ಯಾವಪ್ಪ? 6 ಅಕ್ಷರಗಳು. ಒಂದು ಶ, ಇದಕ್ಕೊಂದು ಚ ವರ್ಗ ಸೇರಿಸ್ತೇವೆ ನಾವು. ಚ ವರ್ಗದಲ್ಲಿ ಯಾವ್ಯಾವ ಅಕ್ಷರಗಳು ಬರ್ತಾವ? 5 ಅಕ್ಷರಗಳು ಬರ್ತಾವ ಸರ್. ಚ, ಚ, ಜ, ಜನ್ಯ. ಈ ಅಕ್ಷರಗಳು ಸಂಧಿ ಕಾರ್ಯ ನಡೆದಾಗ ಬಂದ್ರೆ ಅದನ್ನ ಷ್ಟುತ್ವ ಸಂಧಿ ಅಂತ ಕರಿತೇವೆ. ಮುಂದೋಗೋಣ. ಪ್ರಶ್ನೆ ಸಂಖ್ಯೆ 15. ಮಹರ್ಷಿ ಪದದ ಸರಿಯಾದ ಸಂಧಿ ವಿಚ್ಛೇದನ ರೂಪ ಯಾವುದು? ಮಹರ್ಷಿ ಎನ್ನುವ ಪದವನ್ನ ನಾವು ಸರಿಯಾಗಿ ವಿಚ್ಛೇದನ ಮಾಡಬೇಕು. ಮಹಾ ಕೂಡಿಸು ಋಷಿ, ಮಹರ್ ಕೂಡಿಸು ಶಿ, ಮಹು ಕೂಡಿಸು ಋಷಿ, ಮಹಾ ಕೂಡಿಸು ಋಷಿ. ವೆರಿ ಗುಡ್. ಮಹಾ ಕೂಡಿಸು ಋಷಿ. ಏನಾಯ್ತು? ಮಹರ್ಷಿ. ನೋಡಿ, ಅರ್ಕಾರ ಬಂತು. ಇಲ್ಲಿದೆಯಲ್ಲ ಮಹರ್. ಉಚ್ಚಾರಣೆ ಮಾಡ್ಬೇಕಾದಾಗ ಈ ಅರ್ಕಾರವನ್ನು ನಾವು ಮೊದಲು ಉಚ್ಚಾರಣೆ ಮಾಡಿ ನಂತರ ಶಿಯನ್ನು ಉಚ್ಚಾರಣೆ ಮಾಡ್ತೀವಿ. ಮಹರ್ಷಿ ಅಂತ ಆಯ್ತು. ಆಯ್ತಾ? ಯಾವ್ದಾಗಾದ್ರೆ ಅದು ಗುಣಸಂಧಿಗೆ ಉದಾಹರಣೆ ಆಗ್ತದ. ಪ್ರಶ್ನೆ 16. ಆಕಾರಗಳ ಮುಂದೆ ಐಕಾರಗಳು ಬರಬೇಕು. ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಇರಬೇಕು. ಉತ್ತರ ಪದದೊಳಗ ಎ ಅಥವಾ ಐ ಇದ್ದಾಗ ಅವುಗಳ ಜಾಗದೊಳಗ ಸಂಧಿ ಕಾರ್ಯ ನಡೆದಾಗ ಐ ಬರ್ತದ. ಒಂದು ವೇಳೆ ಇಲ್ಲಿ ಉತ್ತರ ಪದದಲ್ಲಿ ಓ ಅಥವಾ ಅವು ಇದ್ದಾಗ ಸಂಧಿ ಕಾರ್ಯ ನಡೆದಾಗ ಅವು ಬರ್ತದ. ಅಂದ್ರೆ ನೀವು ಯಾವ ಸಂಧಿ ಅಂತ ಹೇಳಿ ಕರಿತೀರಿ? ಒಂದು ಕ್ಲೂ ನೋಡಿ. ಇಲ್ಲಿ ಈ 2 ಅಕ್ಷರಗಳನ್ನು ನಾವೇನಂತೀವಿ? ಸಂಧ್ಯಾಕ್ಷರಗಳು ಅಂತೇಳಿ ಕರಿತೇವೆ. ಸಂಧ್ಯಾಕ್ಷರ. ಇದಕ್ಕೆ ಇನ್ನೊಂದು ಹೆಸರು ಐತಿ, ವೃದ್ಧಾಕ್ಷರಗಳು ಅಂತ ಹೇಳಿ ಕರಿತೇವೆ. ಯಾವ ಅಕ್ಷರಗಳು? ವೃದ್ಧಾಕ್ಷರ. ವೃದ್ಧಾಕ್ಷರ ಆಗಮವಾದ್ರೆ ಯಾವ ಸಂಧಿ ಆಗ್ತದಲ್ಲಿ? ವೃದ್ಧಿ ಸಂಧಿ ಅಂತ ಅನ್ನಿಸ್ಕೊಳ್ತದ. ಜಸ್ತು ಅಕ್ಷರಗಳು ಬಂದ್ರೆ ಜಸ್ತ್ವ ಸಂಧಿ. ಗಜಡದ ಬ. ಎಣ್ಣಕ್ಷರಗಳು ಬಂದ್ರೆ ಎರ, ಬ ಬಂದ್ರೆ ಎಣ್ ಸಂಧಿ. ಗುಣ ಸಂಧಿ ಅಂದ್ರೆ ಪ್ರತ್ಯೇಕ ನಿಯಮಗಳಿದಾವೆ. ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದಿವಲ್ಲ. ಈ ಇದ್ದಾಗ ಏಕಾರ, ಓ ಇದ್ದಾಗ ಓಕಾರ, ರು ಇದ್ದಾಗ ಅರ್ಕಾರ. ಸರಿಯಾದ ಉತ್ತರ ಆಯ್ಕೆ
ಡಿ. 17 ಏಕೈಕ. ಇದು ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಅಂತ ಕೇಳಿದಾನೆ. ಆಯ್ಕೆ ಎ ಸವರ್ಣ, ಬಿ ಗುಣ, ಸಿ ವೃದ್ಧಿ, ಡಿ ಎಂಡ್ ಸಂಧಿ. ಈ ಪದವನ್ನ ಬಿಡಿಸಿ ಬರೋದು ಹೇಗೆ ಸರ್? ನೋಡಿ, ಏಕ ಕೂಡಿಸು ಏಕ ಏನಾಯ್ತು? ಏಕೈಕ. ನೋಡಿ, ಐಕಾರ ಬಂತು. ಈಗ ತಾನೇ ನಾವು ನೋಡಿದ್ವಲ್ಲ ಐ. ಇಲ್ಲಿ ಎ ಅಥವಾ ಐ ಇರ್ಬೇಕು ಆರಂಭದಲ್ಲಿ, ಇಲ್ಲಿ ಅ ಅಥವಾ ಆ ಇರ್ಬೇಕು. ಇದೇನಾ? ಇಲ್ಲಿ ಎ ಅಥವಾ ಐ ಇರಬೇಕು. ಸಂಧಿ ಕಾರ್ಯ ನಡೆದಾಗ ಐ ಬಂದದ. ಯಾವ ಸಂಧಿ ಹಂಗಂದ್ರ ಸರ್? ವೃದ್ಧಾಕ್ಷರ ಬಂದದ, ವೃದ್ಧಿ ಸಂಧಿ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 18. ಈ ಈ ಉ ಋಕಾರಗಳ ಮುಂದೆ ಪೂರ್ವ ಪದದಲ್ಲಿ ಏನಿರ್ಬೇಕು ಹಂಗಂದ್ರ ಈ ಇರ್ಬೇಕು, ಇಲ್ಲ ಈ ಇರ್ಬೇಕು, ಇಲ್ಲ ಉ ಇರ್ಬೇಕು, ಅಥವಾ ಉ ಇರ್ಬೇಕು, ಅಥವಾ ಉ ಇರ್ಬೇಕು. ಇವುಗಳ ಮುಂದೆ ಉತ್ತರ ಪಾದದಲ್ಲಿ ಅಸವರ್ಣಗಳು ಬರ್ಬೇಕು. ಸವರ್ಣ ಅಂದ್ರೆ ಒಂದೇ ಜಾತಿ, ಅಸವರ್ಣ ಅಂದ್ರೆ ಬೇರೆ ಬೇರೆ ಜಾತಿ. ಇಲ್ಲಿ ಈ ಇದ್ದಾಗ ಇಲ್ಲೇನ್ ಬರಬಾರ್ದು? ಈ ಬರಬಾರ್ದು. ಇಲ್ಲಿ ಉ ಇದ್ದಾಗ ಇಲ್ಲೇನ್ ಬರಬಾರ್ದು? ಬರಬಾರ್ದು. ಇಲ್ಲಿ ರು ಇದ್ದಾಗ ರು ಅಂತೂ ಇರುವುದೇ ಇಲ್ಲ. ಇನ್ನೊಂದು ದೊಡ್ಡ ಋನ ತೆಗೆದಿದ್ದೇವೆ. ಕ್ರಮವಾಗಿ ಅಸವರ್ಣಗಳು ಎದುರು ಬದಲಾಗಬೇಕು. ಆವಾಗ ನಾವೇನ್ ಮಾಡ್ತೀವಿ? ಒಂದ ಸಂಧಿ ಕಾರ್ಯ ನಡೆದಾಗ ಯ ಬರ್ಬೇಕು, ಇಲ್ಲ ವ ಬರ್ಬೇಕು, ರ ಬರ್ಬೇಕು. ಅದನ್ನ ಯಾವ ಸಂಧಿ ಅಂತ ಹೇಳಿ ಕರಿತೀವಪ್ಪ? ಆಯ್ಕೆ ಎ ಗುಣ, ಬಿ ಅನುನಾಸಿಕ, ಸಿ ವೃದ್ಧಿ, ಡಿ ಎಂಡ್ ಸಂಧಿ. ಯಾವ್ದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಎಂಡ್ ಸಂಧಿ. ವೆರಿ ಗುಡ್. ಯಾಕೆ? ಎಣ್ಣ ಅಕ್ಷರಗಳು ಬಂದಿದಾವ್ ಸರ್. ಅತಿ ಕೂಡಿಸು ಅಂತ, ಅತಿ ಅಂತ ಯಕಾರ ಬಂದ್ ನೋಡಿ. ಅತಿ ಅಂದಾಗ ಏನು? ಇದು ಈ ಇದೆ. ಅತಿ ನೋಡಿ, ಈ ಸ್ವರ ಇದೆ. ಇಲ್ಲೇನಾಯ್ತು? ಆರಂಭದಲ್ಲಿ ಅ ಬಂದಿದೆ ಅಂದ್ರೆ ಸವರ್ಣ ಸ್ವರಗಳು ಎದುರು ಬದುರು ಬರ್ಲಿಲ್ಲ, ಅಸವರ್ಣಗಳು ಬಂದವು. ಒಂದೇ ಜಾತಿಗೆ ಸೇರಿಲ್ಲದ ಅಸವರ್ಣ ಅಂದ್ರೆ ಈ ಮತ್ತು ಅತ್ಯಂತ. ಇಲ್ಲಿ ಏನಾಯ್ತು? ಅತ್ಯಂತ ಆಯ್ತು ನೋಡಿ. ಅತ್ಯಂತ ಯಕಾರ ಬಂತು. ಅದೇ ರೀತಿಯಾಗಿ ಗುರು ಆಜ್ಞೆ, ಗುರು ಕೂಡಿಸು ಆಜ್ಞೆ, ಗುರುವಾಜ್ಞೆ ಏನ್ ಬಂತು? ವಕಾರ ಬಂತು. ವಾ ಆಗಬೇಕದು. ವಾಜ್ಞೆ, ವಾಜ್ಞೆ. ರಾನ ಮಾಡ್ಬೇಕು ಹಿಂಗ, ವಾಜ್ಞೆ ಬರಿಬೇಕು. ವಕಾರ ಆಗಮವಾಯಿತು. ಮುಂದೆ ಹೋಗೋಣ. ಅತ್ಯಂತ ಪದವನ್ನ ಬಿಡಿಸಿ ಬರೆದಾಗ ಸಿಗುವ ಸರಿಯಾದ ರೂಪ ಯಾವುದು? ಅತಿ ಕೂಡಿಸು ಅಂತ. ಈಗ ತಾನೇ ಚರ್ಚೆ ಮಾಡಿದೆವು. ಆಯ್ಕೆಯೇ ಸರಿಯಾದ ಉತ್ತರ. ಇನ್ನೊಂದು ಪ್ರಶ್ನೆ ಸಂಖ್ಯೆ 20. ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ, ಪೂರ್ವ ಪದದ ಕೊನೆಯಲ್ಲಿ ಏನಿದಾವೆ? ವರ್ಗದ ಪ್ರಥಮಾಕ್ಷರಗಳು ಯಾವ್ಯಾವು? ಕ ಖ ಗ, ಖ ಖ ಗ ಗಜ್ಞ, ಚ ಛ ಜ ಜನ್ಯ, ಚ ಛ ಜ ಜನ್ಯ, ಟ ಟ ಡ ಡಣ್ಣ, ಟ ಟ ಡ ಡಣ್ಣ, ತ ತ ದ ದನ್ನ, ಪ ಪ ಬ ಬಮ್ಮ, ತ ತ ದ ದನ್ನ, ಪ ಪ ಬ ಬಮ್ಮ. ನೋಡಿ, ನಾನು ಇಲ್ಲಿ ಬರ್ದ್ನಲ್ಲ, ಇವೆಲ್ಲ ವರ್ಗದ ಪ್ರಥಮಾಕ್ಷರಗಳು. ಇದು ಕ ವರ್ಗ, ಇದು ಚ ವರ್ಗ, ಇದು ಟ ವರ್ಗ, ಇದು ತ ವರ್ಗ, ಇದು ಪ ವರ್ಗ. ಇದನ್ನ ನಾವು ಹಿಂಗ್ ಬರಿಬಹುದು. ಕ ವರ್ಗ ಕ ಕ ಗ ಗಜ್ಞ, ಚ ವರ್ಗ ಚ ಛ ಜ ಜನ್ಯ, ಟ ವರ್ಗ ಟ ಟ ಡ ಡಣ್ಣ, ತ ವರ್ಗ ತ ತ ದ ದನ್ನ, ಪ ವರ್ಗ ಪ ಪ ಬ ಬಮ್ಮ. ಈ ತರ ಬರೆದ್ರೆ ನಮ್ಗೆ ಸರಿ ಆಗ್ತದೆ ಸರ್. ಇದು ಏನಾಯ್ತು? ಈಗ ಪೂರ್ವ ಪದವಾಯ್ತು. ಈಗ ಇಲ್ಲಿ ಉತ್ತರ ಪದದಲ್ಲಿ ಅದೇ ವರ್ಗದ ತೃತೀಯ ಅಕ್ಷರಗಳು ಯಾವುದು? ತೃತೀಯ ಅಕ್ಷರ ಕ ಆದ ನಂತರ ಗ ಬರ್ತದೆ ಸರ್. ಚ ಆದ ನಂತರ ಚ ಛ ಜ ಸರ್, ಟ ಟ ಡ ಸರ್, ತ ತ ದ ಸರ್, ಪ ಪ ಬ ಸರ್. ಆದೇಶವಾಗಿ ಬಂದ್ರೆ ಏನಂತ ಕರಿತೀವಪ್ಪ? ವೆರಿ ಗುಡ್. ಗಜ ಡ ದ ಬಗಳು ಸಂಧಿ ಕಾರ್ಯ ನಡೆದಾಗ ಬರ್ಬೇಕು. ಸಂಧಿ ಕಾರ್ಯ ನಡೆದಾಗ ಬರ್ಬೇಕು. ಅದನ್ನ ಏನಂತ ಕರಿತೀವಿ? ಜಸ್ತ್ವ ಅಕ್ಷರಗಳು ಬಂದ್ರೆ ಜಸ್ತ್ವ ಸಂಧಿ. ಜಸ್ತ್ವಾಕ್ಷರಗಳು ಯಾವ್ಯಾವಪ್ಪ? ಸಂಸ್ಕೃತ ವ್ಯಾಕರಣಕಾರರ ಪ್ರಕಾರ ಗಜ ಡ ದ ಬ ಅನ್ನೋದು ಜಸ್ತ್ವ ಸಂಧಿ. ಹಂಗಂದ್ರೆ ಇದು ಮತ್ತ ನೀವು ಕಚಟತಪ ಅಂತ ಕತಪ ಗದಬಗಳು ಬಂದ್ರ ಆದೇಶ ಅಂತ ಹೇಳಿದ್ರಲ್ರಿ ಸರ್. ವೆರಿ ಗುಡ್. ಅವು ಎಲ್ಲಿ ಬರ್ತಾವ ಅಂದ್ರೆ ಉತ್ತರ ಪದದಲ್ಲಿ ಬರ್ತಾವ. ಈ ಕ ಗಕಾರ, ತಕ್ಕೆ ದಕಾರ, ಪಕ್ಕೆ ಬಕಾರ, ಇವು ಮೂರಕ್ಕೆ ಗದ ಬ ಬಂದ್ರೆ ಆದೇಶ ಸಂಧಿ. ಆದ್ರೆ ಈ ಕ ತ ಪಗಳು ಎಲ್ಲಿರ್ತಾವ? ಉತ್ತರ ಪದದಲ್ಲಿ ಇರ್ತಾವ, ಈ ಕಡೆ ಇರ್ತಾವ. ಇವು ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಏನಾಗ್ತದೆ? ಇಲ್ಲಿ ಗ ಬರ್ಬೇಕು, ದ ಬರ್ಬೇಕು, ಬ ಬರ್ಬೇಕು. ಅಂದ್ರೆ ಅದೇನಾಗ್ತಿತ್ತು? ಆದೇಶ ಆಗ್ತದ. ಅನುನಾಸಿಕ ಅಕ್ಷರಗಳು ನಾಸಿಕದ ಸಹಾಯದಿಂದ ಉಚ್ಚಾರಣೆ ಮಾಡ್ತಾವಲ್ಲ, ಞ ಣ ನ ನ. ಈ ವರ್ಗದ ಕೊನೆಯ ಅಕ್ಷರಗಳು ಬಂದ್ರೆ ಅನುನಾಸಿಕ. ಮುಂದೆ ಹೋಗೋಣ. ವಾಗ್ದೇವಿ ಪದ ಯಾವ ಸಂಧಿಗೆ ಉತ್ತಮ ಉದಾಹರಣೆ? ಅನುನಾಸಿಕ, ಶ್ಚುತ್ವ, ಲೋಪ, ಜಸ್ತ್ವ. ಸರ್ ಬಿಡಿಸಿ ಬರೀರಿ, ನಮಗೆ ಗೊತ್ತಾಗ್ಬೇಕಲ್ಲ. ವಾಕ್ ಕೂಡಿಸು ದೇವಿ ಏನಾದ್ಲು? ವಾಗ್ದೇವಿ ಆದ್ಲು ಸರ್. ವಾಗ್ದೇವಿ. ಇಲ್ಲೇನಾಯ್ತು? ಕ ಕಾರಕ್ಕೆ ಬದಲಿಗೆ ಅದೇ ವರ್ಗದ ತೃತೀಯ ಅಕ್ಷರ ಗಕಾರ ಬಂತು. ಕಕ್ಕೆ ಬದಲಾಗಿ ಗಕಾರ ಬಂತು. ವರ್ಗದ ತೃತೀಯ ಅಕ್ಷರ ಅಂದ್ರೆ ಪ್ರಥಮ ಅಕ್ಷರ ಎಲ್ಲಿ ಕೂತ್ಕೊಂಡದ? ಇಲ್ಲಿ ಪೂರ್ವ ಪದದಲ್ಲಿ ಕೂತ್ಕೊಂಡದ.
ಒಂದ್ ವೇಳೆ ಉತ್ತರ ಪದದಲ್ಲಿ ಕುತ್ಕೊಂಡ್ರೆ ನೀವು ಆದೇಶ ಅಂತಿದ್ರಿ, ಪೂರ್ವದಲ್ಲಿ ಕುತ್ಕೊಂಡದ ಕ ಅಂದ್ರೆ ಯಾವ್ದದು ಜಸ್ತ್ವ ಸಂಧಿ. ಮುಂದೆ ಹೋಗೋಣ. ಸಚ್ಚರಿತ್ರೆ ಪದವನ್ನ ಬಿಡಿಸಿ ಬರೆದಾಗ ಸಿಗುವ ರೂಪ ಯಾವುದು? ಯಾವ್ದು ಸಿಗ್ತದ? ಸಜ ಕೂಡಿಸು ಚರಿತ್ರೆನ ಆಗುದಿಲ್ಲ, ಸತ್ ಕೂಡಿಸು ಚರಿತ್ರೆನ ಆಗ್ತದ, ಸತ್ಯ ಕೂಡಿಸು ಚರಿತ್ರೆನ ಆಗೋದಿಲ್ಲ, ಸಚ್ ಕೂಡಿಸು ಚರಿತ್ರೆನ ಇಲ್ಲ. ನೋಡಿ ಇಲ್ಲೇನಾಗಿದೆ, ಸತ್ ಅನ್ನೋದು ತ ವರ್ಗ, ಸರಿಯಾದ ಉತ್ತರ ಆಯ್ಕೆ ಬಿ. ಸ ಅನ್ನೋದು ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಒಂದ ಸ ಇರಬೇಕು ಅಥವಾ ತ ವರ್ಗಗಳಿರ್ಬೇಕು. ತ ವರ್ಗ ಅಂದ್ರೆ ದನ್ನ ತ ವರ್ಗ ಇರಬೇಕು. ಇಲ್ಲಿ ಉತ್ತರ ಪದದ ಆರಂಭದಲ್ಲಿ ಇಲ್ಲಿಯೂ ಕೂಡ ಒಂದ ಶ ಇರಬೇಕು. ಇಲ್ಲಪ್ಪ ಅಂತಂದ್ರ ಚ ವರ್ಗ ಇರಬೇಕು. ಯಾವ್ದಾದ್ರು ನಡೀತದ. ಚ ವರ್ಗ ಅಂದ್ರೆ ಚ ಚ ಜ ಜನ್ಯ. ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಏನಾಗ್ಬೇಕು, ಇಲ್ಲಿ ಸಕಾರ ಇದ್ದಾಗ ಇಲ್ಲಿ ಶಕಾರ ಬರ್ಬೇಕು. ಒಂದ್ ವೇಳೆ ಇಲ್ಲಿ ತಕಾರ ಇದ್ದಾಗ ಇಲ್ಲಿ ಚ ವರ್ಗ ಬರಬೇಕು. ಇದನ್ನ ನಾವೇನಂತ ಕರಿತೀವಿ? ಶ ಮತ್ತು ಚ ಚ ಜಜನ್ಯ 6 ಅಕ್ಷರಗಳನ್ನ ಶ್ಚುತ್ವ ಸಂಧಿ ಅಂತೇಳಿ ಕರಿತೇವೆ. ಏನಂತ ಕರಿತೇವೆ? ಶ್ಚುತ್ವ ಸಂಧಿ ಅಂತ ಹೇಳಿ ಕರಿತೇವೆ. ಸರಿಯಾದ ಉತ್ತರ ಏನು? ಸತ್ ಅನ್ನಬೇಕು. ಇಲ್ಲಿ ತ ಬರಬೇಕು ಪೂರ್ವ ಪದದ ಕೊನೆಯಲ್ಲಿ, ಅದಕ್ಕೆ ಎದುರಾಗಿ ಚ ವರ್ಗ ಬರಬೇಕು. ಸಂಧಿ ಕಾರ್ಯ ನಡೆದಾಗ ತಕ್ಕೆ ಬದಲಾಗಿ ಚ ವರ್ಗ ಅಕ್ಷರಗಳು ಬರಬೇಕು. ಸತ್ ಚರಿತ್ರೆ. ಮುಂದೋಗೋಣ. ಪ್ರಶ್ನೆ ಸಂಖ್ಯೆ 23. ವರ್ಗದ ಪ್ರಥಮಾಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಎದುರಾಗಬೇಕು. ಅದಾದ್ಮೇಲೆ ಅದೇ ವರ್ಗದ 5ನೇ ಅಥವಾ ಕೊನೆಯ ಅಕ್ಷರ ಆದೇಶವಾಗಿ ಬಂದ್ರೆ ಅದನ್ನ ಏನಂತೀವಿ? ಅನುನಾಸಿಕ, ಜಸ್ತ್ವ, ಶ್ಚುತ್ವ, ಎಣ್ ಸಂಧಿ. ವೆರಿ ಗುಡ್. ನೋಡಿ ಇಲ್ಲಿ ಬಿಡಿಸೋ ಕ್ರಮ ಅವ್ರೇನ್ ಹೇಳಿದ್ದಾರೆ? ವರ್ಗದ ಪ್ರಥಮಾಕ್ಷರಗಳು ಯಾವ್ಯಾವು? ಕ, ಖ, ಗ, ಕ, ಛ, ಟ, ಕ, ಛ, ಟ, ತ, ಪ. ಇದರ ವರ್ಗದ ಕೊನೆಯ ಅಕ್ಷರ ಯಾವುದು? ಸಂಧಿ ಕಾರ್ಯ ನಡೆದಾಗ ಏನಾಗಬೇಕು? ಅದೇ ವರ್ಗದ ಕೊನೆಯ ಅಕ್ಷರ ಞ ಬರಬೇಕು. ಇಲ್ಲಿ ಚಕ್ಕೆ ಚಕ್ಕೆ ಚ ಚ ಜ ಜ ಞ ಬರ್ಬೇಕು. ಇಲ್ಲಿ ಟ ಟ ಡ ಡ ಣ ಬರ್ಬೇಕು. ತ ತ ದ ದ ನ ಬರ್ಬೇಕು. ಪ ಪ ಬ ಬ ಮ ಬರ್ಬೇಕು. ಇದು ಪೂರ್ವ ಪದ ಆಯ್ತು, ಇದು ಉತ್ತರ ಪದವಾಯ್ತು, ಇದು ಸಂಧಿ ಪದವಾಯ್ತು. ಉತ್ತರ ಪದದಲ್ಲಿ ಯಾವ್ದಾದ್ರೂ ಅನುನಾಸಿಕ ಬರಬೇಕು ಅಂತ ಹೇಳಿದಾರ ಅವರು. ಯಾವ್ದಾದ್ರೂ ಅನುನಾಸಿಕ ಅಕ್ಷರ ಬರಬೇಕು, ಅನುನಾಸಿಕ ಅಕ್ಷರ ಬರಬೇಕು. ಆದರೆ ಇಲ್ಲಿ ಮಾತ್ರ ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಪೂರ್ವ ಪದದಲ್ಲಿ ಕ ಇದ್ರೆ ಇಲ್ಲಿ ಅದೇ ವರ್ಗದ ಕೊನೆಯ ಅಕ್ಷರ ಞ ಬರಬೇಕು. ಚ ಇದ್ರೆ ಞ ಬರಬೇಕು. ಟ ಇದ್ರೆ ನ ಬರಬೇಕು ಅಂತ ಹೇಳ್ತಾರೆ. ಯಾವ್ದಾದ್ರೆ ಅದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗ್ತದ. ಮುಂದೆ ಹೋಗೋಣ. ಇಲ್ಲೊಂದಿದೆ ನೋಡಿ, ಸನ್ಮಾನ ಅಂತಿದೆ. ಸನ್ಮಾನ, ಸನ್ಮಾನ ಪದವನ್ನ ಬಿಡಿಸಿ ಬರೆದಾಗ ಯಾವ ರೂಪ ಸಿಗ್ತದೆ? ಸಣ್ಣ ಕೂಡಿಸು ಮಾನನ, ಸಮ ಕೂಡಿಸು ಮಾನನ, ಸಮ ಕೂಡಿಸು ಮಾನನ, ಸತ್ ಕೂಡಿಸು ಮಾನ. ಯಾವ್ದು ಸರಿಯಾದ ಉತ್ತರ? ಸತ್ ಕೂಡಿಸು ಮಾನ. ನೋಡಿ ಇಲ್ಲಿ ಸತ್ ಅನ್ನೋದು ವರ್ಗದ ಪ್ರಥಮಾಕ್ಷರ ತ. ಯಾವ್ದಾದ್ರು ಒಂದು ಅನುನಾಸಿಕ, ಅನುನಾಸಿಕನ ಅನುನಾಸಿಕ ಅಕ್ಷರ ಎದುರಾಗಿದೆ. ಕೂಡಿಸಿ ಬರೆದಾಗ ಸನ್ಮಾನವಾಗಿದೆ. ಸನ್ಮಾನ. ಈ ಮಾನ ನೋಡಿ ಅಡಿವತ್ತು ಮ ಇದೆ, ಮಾನ ಹಾಗೆ ಉಳಿತು. ಆದ್ರೆ ತ ಬದಲಿಗೆ ಏನ್ ಬಂತು? ಇಲ್ಲಿ ನಕಾರ ಬಂತು. ತಕ್ಕೆ ನ ಬಂತು. ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಕೊನೆಯ ಅಕ್ಷರ ತ ತ ದ ದ ನ. ಯಾವ ಸಂಧಿ ಹಾಗಾದ್ರೆ? ಅನುನಾಸಿಕ. ಅನುನಾಸಿಕ ಅಕ್ಷರಗಳು ಬಂದ್ರೆ ಅನುನಾಸಿಕ ಸಂಧಿ, ಜಸ್ತ್ವ ಅಕ್ಷರಗಳು ಬಂದ್ರೆ ಜಸ್ತ್ವ ಸಂಧಿ. ಪ್ರಶ್ನೆ 25. ವಕಾರಾಗಮ ಸಂಧಿಗೆ ಯಾವ ಪದ ಉದಾಹರಣೆ ಆಗ್ತದೆ ಅಂತ ಕೇಳಿದಾನೆ. ಆಯ್ಕೆ ಎ ದೇವರ ಎದ್ದು, ಬಿ ಗೌರಿಯನ್ನು, ಸಿ ಮಗುವಿಗೆ, ಡಿ ಹೂವ ತೋಟ. ವಕಾರಾಗಮ ಅಂದ್ರೆ ವಕಾರ ಅಲ್ಲಿ ಆಗಮವಾಗಬೇಕು, ಬರಬೇಕು. ವ ಇದೆಯಲ್ಲಿ ದೇವರೆದ್ದು ಅಂತಿದೆ. ಸರ್ ಇಲ್ಲಿ ದೇವ ಬಿಡಿಸಿ ಬರ್ದಾಗ ದೇವ ಸಿಗ್ತಾನೆ ನಮ್ಗೆ, ಆಸ್ ಇಟ್ ಇಸ್ ಇದೆ, ಇಲ್ಲಿ ಹೊಸದಾಗಿ ಏನ್ ಬಂದಿಲ್ಲ ಅದು. ಗೌರಿಯನ್ನು ನೋಡಿ, ಗೌರಿ ಕೂಡಿಸು ಅನ್ನು ಅಂತಾಗಿದೆ, ಆಗಮ ಆಗಿದೆ. ಆದ್ರೆ ಆಗಮ ಆಗಿದ್ದು ವ ಅಲ್ಲ, ಬದಲಿಗೆ ಯಕಾರ. ಯ ಆಗಮವಾದ್ರೆ ಯಕಾರ ಆಗಮ ಸಂಧಿ. ಮಗು ಕೂಡಿಸು ಹೀಗೆ, ಮಗು ಕೂಡಿಸು ಹೀಗೆ, ಮಗುವಿಗೆ ಅಂತಾಯ್ತು. ಏನಾಯ್ತು? ಮಗುವಿಗೆ ಅಂದ್ರೆ ವಕಾರ ಆಗಮವಾಯ್ತು. ಹೀಗೆ ಹೋಗಿ ವಿಗೆ ಆಯ್ತು. ಅಂದ್ರೆ ವಕಾರಾಗಮ ಸಂಧಿಗೆ ಯಾವ್ದಪ್ಪ ಉದಾಹರಣೆ? ಆಯ್ಕೆ ಸಿ ಸರಿಯಾದ ಉತ್ತರವಾಗಿದೆ. ಇನ್ನೊಂದು 26ನೇ ಪ್ರಶ್ನೆ. ಚಿನ್ಮಯ ಯಾವ ಸಂಧಿಗೆ ಉದಾಹರಣೆ? ಅನುನಾಸಿಕ, ಜಸ್ತ್ವ, ಶ್ಚುತ್ವ, ಗುಣ. ಬಿಡಿಸಿ ಬರ್ದಾಗ ಏನ್ ಸಿಗ್ತದ ನಮ್ಗ? ಸರ್ ಚಿತ್ತ ಕೂಡಿಸು ಮಯ ಆಯ್ತು. ಸರ್ ಮಯ ವರ್ಗದ ಪ್ರಥಮಾಕ್ಷರ ಸಿಕ್ಕಿದೆ, ಅದಕ್ಕೊಂದು ಅನುನಾಸಿಕ ಎದುರಾಗಿದೆ. ಸಂಧಿ ಕಾರ್ಯ ನಡೆದಾಗ ಕೂಡಿಸಿ ಬರ್ದಾಗ ಏನಾಯ್ತು? ಚಿನ್ಮಯವಾಯ್ತು. ಚಿನ್ಮಯ.
ಚಿನ್ಮಯ ಅಂತ ಆಯ್ತು. ಅಂದ್ರೆ ಈ ಮಯ ಹಾಗೆ ಇದೆ, ಇಲ್ಲಿ ಮಯ ಮಯ, ಇಲ್ಲಿ ತ ಬದಲಿಗೆ ಏನ್ ಬಂತು, ತ ಬಂತು. ಅದೇ ವರ್ಗದ ಕೊನೆಯ ಅಕ್ಷರ ಅನುನಾಸಿಕ ಅಕ್ಷರ ಬಂದ ಕಾರಣಕ್ಕಾಗಿ ಯಾವ ಸಂಧಿ, ಅನುನಾಸಿಕ ಸಂಧಿ. ಷಡಾನನ ಪದವನ್ನ ಬಿಡಿಸಿ ಬರೆದಾಗ ನಮ್ಗೇನ್ ಸಿಕ್ತು, ಷಟ್ ಕೂಡಿಸು ಆನನ ಅಂತ ಆಯ್ತು. ಯಾವ ಸಂಧಿ ನೋಡಿ, ಟ ಇದೆ, ಬಿಡಿಸಿ ಬರೆದಾಗ ಏನಾಗಿದೆ, ಷ ಡಾ ಆಗಿದೆ. ಏನಾಗಿದೆ, ಷ ಡಾ ಆಗಿದೆ, ಷ ಡಾನನ. ಅಂದ್ರೆ ಟಕ್ಕೆ ಏನ್ ಬಂದಿದೆ, ಅದೇ ವರ್ಗದ ಮೂರನೇ ಅಕ್ಷರ ಡಕಾರ ಬಂದಿದೆ. ಟ ಎಲ್ಲದಿ, ಪೂರ್ವ ಪದದಲ್ಲಿ ಐತೆ ಸರ್, ಪೂರ್ವ ಪದದಲ್ಲಿದೆ. ಸಂಧಿ ಕಾರ್ಯ ನಡೆದಾಗ ಡ ಬಂದಿದೆ. ಪೂರ್ವ ಪದದಲ್ಲಿ ಟ ಇತ್ತು ಅಂದ್ರೆ ಯಾವ ಸಂಧಿ ಅದು, ಜಸ್ತ್ವ ಸಂಧಿ. ವರ್ಗದ ಪ್ರಥಮ ಅಕ್ಷರಗಳು ಪೂರ್ವ ಪದದಲ್ಲಿದ್ದು ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಮೂರನೇ ಅಕ್ಷರ ಬಂದ್ರೆ ಜಸ್ತ್ವ. ಒಂದ್ ವೇಳೆ ಕತಪಗಳು ಪೂರ್ವ ಪದದ ಬಿಟ್ಟು ಉತ್ತರ ಪದದಲ್ಲಿದ್ರೆ ಸಂಧಿ ಕಾರ್ಯ ನಡೆದಾಗ ಗದವಗಳು ಬಂದ್ರೆ ಅದು ಆದೇಶ. ಅನುನಾಸಿಕ ಅಕ್ಷರಗಳು ಬಂದ್ರೆ ಅನುನಾಸಿಕ ಸಂಧಿ, ಶ್ಚುತ್ವಾಕ್ಷರಗಳು ಬಂದ್ರೆ ಶ್ಚುತ್ವ ಸಂಧಿ. ಆದೇಶ ಸಂಧಿ ಹೇಳ್ರಿ ಸರ್, ನೀವ್ ಇಲ್ಲೇನೋ ಹೇಳಿದ್ರಿ, ಷಡಾನನ ಅಂತ ಹೇಳ್ಬಿಟ್ರಿ. ಷಟ್ ಆಯ್ತು, ಷಟ್ ಕೂಡಿಸು ಆನನ ಅಂತ ಆಯ್ತು. ಆನನ ನೀವೇನ್ ಮಾಡಿದ್ರಿ, ಅದನ್ನ ಡಾನನ ಮಾಡಿದ್ರಿ, ಷಡಾನನ ಮಾಡಿದ್ರಿ. ಆದೇಶ ಸಂಧಿಗಾದ್ರೆ ಏನ್ ಮಾಡುದು ಇಲ್ಲಿ ಒಂದ್ ಹೇಳ್ರಿ ಸರ್. ನೋಡಿ ಹಾಗೆ ನೋಡಿದ್ವಲ್ಲ, ಕಣ್ಣು ಪ್ಲಸ್ ಪನಿ ಅಂದಾಗ ಕಣ್ಣು ಕೂಡಿಸು ಪನಿ, ಕಂಬನಿ ಆಯ್ತು, ಬಕಾರ ಬಂತು. ಇನ್ನೊಂದು ಬಕಾರಕ್ಕೆ ಉದಾಹರಣೆ ಹೇಳ್ರಿ. ಇನ್ನೊಂದು ಉದಾಹರಣೆ, ಬೆಟ್ಟ ಕೂಡಿಸು ತಾವರೆ, ಮಳೆ ಕೂಡಿಸು ಕಾಲ. ನೋಡಿ ಕಾಲ ಹೋಗಿ ಇಲ್ಲಿ ಗಾಲ ಆಯ್ತು, ಮಳೆಗಾಲ. ತಾವರೆ ಹೋಗಿ ದಾವರೆ ಆಯ್ತು, ಬೆಟ್ಟ ದಾವರೆ. ಏನಾಯ್ತು ಇಲ್ಲಿ, ಕತಪಗಳು ಎಲ್ಲಿ ಬಂದ್ವು, ಕತಪಗಳು ಎಲ್ಲಿ ಬಂದ್ವು, ಉತ್ತರ ಪದದಲ್ಲಿ ಬಂದ್ವು. ಆದ್ರೆ ಇಲ್ಲಿ ಹಂಗಲ್ಲ, ಜಸ್ತ್ವದೊಳಗೆ ಪೂರ್ವದಲ್ಲಿ ಬರ್ತಾವ. ಪೂರ್ವದಲ್ಲಿ ಆ ಮೂರು ಬರಂಗಿಲ್ಲ, ಆದೇಶದಲ್ಲಿ ಕೇವಲ ಕತಪಗಳು ಮೂರೇ ಬರ್ತಾವ. ಆದ್ರೆ ಇಲ್ಲಿ ಕಚಟತಪಗಳು 5 ವರ್ಗದ ಪ್ರಥಮ ಅಕ್ಷರಗಳು ಬರ್ತಾವ ಎಲ್ಲಿ, ಜಸ್ತ್ವದಲ್ಲಿ. ಇನ್ನೊಂದು ನೋಡಿ, ಲೋಕೈಕ ವೀರ. ಯಾವ ಸಂಧಿ ಸರ್, ಬಿಡಿಸಿ ಬರೀರಿ ಮೊದಲು, ಅದಾದ ನಂತರ ನಾವು ಸಂಧಿಯನ್ನ ಹೇಳ್ತೇವೆ. ಲೋಕ ಕೂಡಿಸು ಏಕವೀರ, ಏಕವೀರ ಕೂಡಿಸಿ ಬರೆದಾಗ ಐಕವೀರ ಆಗಿದ್ದಾನೆ. ಏನಾಗಿದ್ದಾನೆ, ಲೋಕೈಕ ವೀರವಾಗಿದ್ದಾನೆ. ಅವು ಹಾಗಾದ್ರೆ ಐಕಾರ ಬಂತು ಸರ್, ಐ ಮತ್ತು ಅವು ಬಂದ್ರೆ ಅದನ್ನ ವೃದ್ಧಿ ಸಂಧಿ ಅಂತ ಹೇಳಿ ಕರಿತೇವೆ, ಯಾಕಂದ್ರೆ ಅವೆರಡು ವೃದ್ಧಿ ಅಕ್ಷರಗಳು. ಇತ್ಯಾದಿ, ಇತಿ ಕೂಡಿಸು ಆದಿ, ಆದಿ ಸವರ್ಣ ವಲ್ಲದ ಸ್ವರಗಳು ಎದುರು ಬದುರು ಆಗಿದಾವೆ. ಸವರ್ಣ ವಲ್ಲದ ಅಂದ್ರೆ ಹೀಗೆ ಆ ಬಂದಿದೆ, ಸವರ್ಣ ವಲ್ಲದ. ಅವಾಗ ಸಂಧಿ ಕಾರ್ಯ ನಡೆದಾಗ ಏನ್ ಸಿಗ್ಬೇಕು ಅಂತ ಹೇಳಿದಾರೆ ಅವರು, ಯ ಅಥವಾ ವ ಅಥವಾ ರ ಸಿಗ್ಬೇಕು. ಇವು 3 ಎಣ್ಣಾಕ್ಷರಗಳು. ಈ 3 ಅಕ್ಷರಗಳು ಬಂದ್ರೆ ಅದನ್ನ ಎಣ್ಣು ಸಂಧಿ ಅಂತ ಹೇಳಿ ಕರಿತೇವೆ. ಮುಂದೆ ಹೋಗೋಣ. ಸೂರ್ಯೋದಯ ಬಂತು ನೋಡಿ. ಯಾವ ಸಂಧಿ ಕೇಳಿರ್ತೀರಿ ನೀವು, ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋರು. ಸವರ್ಣ, ಗುಣ, ವೃದ್ಧಿ, ಎಣ್ಣ. ಯಾವ್ದಾಗಾದ್ರೆ ವೆರಿ ಗುಡ್, ಗುಣ ಸಂಧಿಗೆ ಉದಾಹರಣೆ ಆಗ್ತದ. ಹೇಗೆ ಸರ್ ಬಿಡಿಸೋದು, ಸೂರ್ಯ, ಸೂರ್ಯ ಅ ಇದೆ, ಕೂಡಿಸು ಉದಯ, ಉದಯ ಏನಾಯ್ತು, ಸೂರ್ಯೋದಯವಾಗಿದ್ದಾನೆ, ಉದಯವಾಗಿದ್ದಾನೆ, ಉದಯ, ಸೂರ್ಯೋದಯ. ನೋಡಿ ಓದಯ ಬಂದಿದೆ, ಓ ಎನ್ನುವ ಸ್ವರ ಬಂದಿದೆ, ಸೂರ್ಯೋದಯ. ಇಲ್ಲೇನಾಯ್ತು, ಉ ಅಥವಾ ಉ ಇದ್ದಾಗ ಓಕಾರ ಬರಬೇಕು. ಒಂದ್ ವೇಳೆ ಇಲ್ಲಿ ಇ ಅಥವಾ ಇ ಇದ್ರೆ ಇಲ್ಲೇನ್ ಬರ್ಬೇಕು, ಏಕಾರ. ವಾಗೇಶ, ಸುರೇಶ. ನೋಡಿ ಸುರ ಕೂಡಿಸು ಈಶ, ಸುರೇಶ. ಅರ್ಥ ಆಯ್ತಾ. ಅದೇ ರೀತಿ ಒಂದ್ ವೇಳೆ ರು ಇದ್ರೆ ಮಹಾ ಕೂಡಿಸು ಋಷಿ, ಮಹರ್ಷಿ. ಅರ್ಥ ಆಯ್ತಾ ಸ್ನೇಹಿತರೆ, ನಾವೇನ್ ಮಾಡಿದೀವಪ್ಪ ಇಲ್ಲಿವರೆಗೂ, ಸ್ನೇಹಿತರೆ ಇನ್ನೊಂದ್ 2-3 ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣಂತ. ಇಲ್ಲೇನಾಗಿದೆ, ಈಗ ರು ಇದೆ, ಸಂಧಿ ಕಾರ್ಯ ನಡೆದಾಗ ಅರ್ಘರ ಬಂದಿದೆ, ಆದ್ರಿಂದ ಇದು ಯಾವ ಸಂಧಿ ಆಗ್ತದ, ಗುಣ ಸಂಧಿ ಆಗ್ತದ. ಹಾಗೆ ಕವೀಶ್ವರ ಅಂತ ಇದೆ, ಏನಿದೆ, ಕವೀಶ್ವರ. ಈ ಪದವನ್ನ ಬಿಡಿಸಿ ಬರೆದಾಗ ನಮ್ಗೆ ಯಾವ್ದು ಸಿಗ್ತದೆ, ಆಯ್ಕೆ ಎ ಕವಿ ಕೂಡಿಸು ಈಶ್ವರ, ಬಿ ಕವೀಶ್ ಕೂಡಿಸು ವರ, ಕವಿ ಕೂಡಿಸು ಈಶ್ವರ, ಡಿ ಕವಿ ಕೂಡಿಸು ಈಶ್ವರ. ಯಾವ್ದು ಸರಿಯಾದ ಉತ್ತರ ಹಾಗಾದ್ರೆ, ವೆರಿ ಗುಡ್, ಕವಿ ಕೂಡಿಸು ಈಶ್ವರ, ಕವೀಶ್ವರ. ಸಂಧಿ ಕಾರ್ಯ ನಡೆದಾಗ ಕವೀಶ್ವರ ಆಯ್ತು.
ಕವೀಶ್ವರ ದೀರ್ಘ ಸ್ವರ ಬಂತು. ಸವರ್ಣ ಸ್ವರಗಳು ಎದುರು ಬದುರಾಗಿ ಸಂಧಿ ಕಾರ್ಯ ನಡೆದಾಗ ದೀರ್ಘ ಸ್ವರ ಬಂದ್ರೆ ಸವರ್ಣ ದೀರ್ಘ ಅಂತೇಳಿ ಕರಿತೇವೆ. ಆಯ್ಕೆ ಡಿ ಅನ್ನೋದು ಸರಿಯಾದ ಉತ್ತರವಾಗಿದೆ. ಇನ್ನೊಂದು, ಕೆಳಗಿನವುಗಳಲ್ಲಿ ಯಾವುದು ಕನ್ನಡ ಸಂಧಿಗಳ ಗುಂಪಿಗೆ ಸೇರ್ತದ? ಕನ್ನಡ ಸಂಧಿಗಳ ಗುಂಪು ಯಾವ್ಯಾವ ಬರ್ತವೆ ಕನ್ನಡ ಸಂಧಿಗಳಲ್ಲಿ? ನಿಮ್ಗೆ ಗೊತ್ತದ, ಲೋಪ ಬರ್ತೈತಿ, ಆಗಮ ಬರ್ತೈತಿ, ಆದೇಶ. ಲೋಪ ಆಗಮ ಎರಡು ಸ್ವರ ಸಂಧಿ ಆದ್ರೆ ಒಂದು ಮಾತ್ರ ವ್ಯಂಜನ ಸಂಧಿ ಆಗಿರ್ತದ. ಆಯ್ಕೆ ಎ ನೋಡಿ, ಇಲ್ಲಿ ಗುಣ ಅಂತ ಉಂಟು, ವೃದ್ಧಿ ಅಂತ ಉಂಟು, ಎಣ್ ಅಂತ ಉಂಟು. ಇನ್ನೊಂದು ಬಿ ನೋಡಿ, ಸವರ್ಣ ಉಂಟು, ಗುಣ ಉಂಟು, ಜಸ್ತ್ವ ಉಂಟು. ಆಯ್ಕೆ ಡಿ ಜಸ್ತ್ವ, ಶ್ಚುತ್ವ, ಅನುನಾಸಿಕ. ಇವುಗಳು ಯಾವ ಸಂಧಿಗೆ ಉದಾಹರಣೆ ಆಗ್ತವೆ? ವೆರಿ ಗುಡ್, ಇವು ಸರ್ ಸಂಸ್ಕೃತ ಸಂಧಿಗಳಿಗೆ ಉದಾಹರಣೆ. ಸಂಸ್ಕೃತದಲ್ಲಿ ಯಾವುದಕ್ಕೆ ಸರ್? ಸಂಸ್ಕೃತದಲ್ಲಿ ವ್ಯಂಜನ ಸಂಧಿಗೆ ಉದಾಹರಣೆ ಆಗ್ತವೆ. ಅದೇ ರೀತಿಯಾಗಿ ಸಂಸ್ಕೃತದಲ್ಲಿ ಸ್ವರ ಸಂಧಿಗಳಿಗೆ ಯಾವ್ದಾವ್ದು ಉದಾಹರಣೆ ಆಗ್ತದೆ? ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಎಣ್ ಸಂಧಿ, ಈ 4 ಸಂಧಿಗಳು ಸಂಸ್ಕೃತದಲ್ಲಿ ಸ್ವರ ಸಂಧಿಗಳಿಗೆ ಉದಾಹರಣೆ ಆಗ್ತದ. ಸಂಸ್ಕೃತದ ಸ್ವರ ಸಂಧಿಗಳಿಗೆ ಉದಾಹರಣೆ ಆಗ್ತದ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 33, ವನೌಷಧಿ ಪದ ಯಾವ ಸಂಧಿಗೆ ಉದಾಹರಣೆ? ಸವರ್ಣ ದೀರ್ಘ ಸಂಧಿ, ಲೋಪ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ. ಯಾವ್ದು ಸರಿಯಾದ ಉತ್ತರ? ಸರ್ ಬಿಡಿಸಿ ಬರೀರಿ. ವನ ಕೂಡಿಸು ಔಷಧ. ಏನಾಯ್ತು? ವನೌಷಧ ಸಂಧಿ ಕಾರ್ಯ ನಡೆದಾಗ ವನೌ ಆಗಿದೆ. ವನೌಷಧ ಅಂದ್ರೆ ಏನ್ ಬಂದಿದೆ ಇಲ್ಲಿ? ಔ ಎನ್ನುವ ಸ್ವರ ಬಂದಿದೆ. ಪೂರ್ವಪದದ ಕೊನೆಯಲ್ಲಿ ಅ ಅಥವಾ ಆ ಇರಬೇಕು. ಸಂಧಿ ಕಾರ್ಯ ನಡೆದಾಗ ಉ ಅಥವಾ ಔಕಾರ ಎದುರಾಗಬೇಕು. ಇಲ್ಲಿ ಔ ಬರಬೇಕು. ಇಲ್ಲಿ ಅ ಅಥವಾ ಆ ಇದ್ದು ಉತ್ತರ ಪದದಲ್ಲಿ ಒಂದ್ ವೇಳೆ ಎ ಅಥವಾ ಐ ಬಂದು ಸಂಧಿ ಕಾರ್ಯ ನಡೆದಾಗ ಐಕಾರ ಬಂದ್ರೆ ಇವೆರಡನ್ನ ವೃದ್ಧಾಕ್ಷರಗಳು ಅಂತೇಳಿ ಕರಿತೇವೆ. ಸರಿಯಾದ ಉತ್ತರ ವೃದ್ಧಿ ಸಂಧಿ ಆಗಿರ್ತದೆ. ಇನ್ನೊಂದು ನೋಡಿ, ಪ್ರಶ್ನೆ ಸಂಖ್ಯೆ 34, ಜಗನ್ನಾಥ ಈ ಪದ ಯಾವ ಸಂಧಿಗೆ ಉದಾಹರಣೆ? ಜಗನ್ನಾಥ, ಜಗತ್ ಕೂಡಿಸು ನಾಥ. ಏನಾಗಿದೆ? ಜಗನ್ನಾಥನಾಗಿದ್ದಾನೆ. ಜಗನ್ನಾಥ. ಏನಾಯ್ತು? ವರ್ಗದ ಪ್ರಥಮ ಅಕ್ಷರ ಇದೆ, ಅದೇ ನೋಡಿ ಒಂದು ಅನುನಾಸಿಕ ಅಕ್ಷರ ಎದುರಾಗಿದೆ. ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಕೊನೆಯ ಅಕ್ಷರ ಅನುನಾಸಿಕ ಅಕ್ಷರ ಎದುರಾಗಿದೆ. ಜಗತ್ ದನ್ನ ನೋಡಿ ಇಲ್ಲಿ ಸರ್, ಇಲ್ಲಿ ನಾಥ ಇದೆಯಲ್ಲ ನೋಡಿ, 2 ನಾಥ ಇದಾವೆ. ನಕ್ಕೆ ನ ಅಡಿವತ್ತು ಬಂದಿದೆ, ಒಂದು ನಾಥ ಉತ್ತರ ಪದದಲ್ಲಿತ್ತು. ಆದ್ರೆ ಜಗತ್ ಪೂರ್ವ ಪದ ತಕ್ಕೆ ಇನ್ನೊಂದು ನಕಾರ ಬಂತು. ದನ್ನ ಅನುನಾಸಿಕ ಅಕ್ಷರ ಬಂದ್ರೆ ಅನುನಾಸಿಕ ಸಂಧಿ ಆಗ್ತದ. ಮುಂದೆ ಹೋಗೋಣ. ಯಾವುದು ಆದೇಶ ಸಂಧಿಗೆ ಸರಿಯಾದ ಉದಾಹರಣೆ ಅಂತ ಕೇಳಿದಾನೆ. ಆದೇಶ ಸಂಧಿಗೆ ಒಂದು ಮರವನ್ನು, ಮೆಲ್ಲೆಲ್ಲರೂ, ದೇವ್ಯಾಲಯ, ಕಣ್ಬನಿ. ಸರ್ ಆದೇಶ ಸಂಧಿಗೆ ಯಕಾರ ಬಂದ್ರೆ ಆದೇಶ ಸಂಧಿ ಅಂತ ಹೇಳ್ತೀವಿ, ಇಲ್ಲ ಆಗಮ ಸಂಧಿ ಅಂತ ಹೇಳ್ತೀವಿ ಸರ್. ಆದ್ರಿಂದ ಇದು ಆಗಮ ಅಂತ ಹೇಳ್ತೀರೇನು? ಸರ್ ಇಲ್ಲಿ ಮರವನ್ನು ವಕಾರ ಬಂದ್ರೆ ಇದು ಆಗಮ ಸಂಧಿ. ಸರ್ ಇಲ್ಲಿ ಕಣ್ಬನಿ ಅಂತ ಇದೆ, ಕಣ್ಣು ಕೂಡಿಸು ಬನಿ ಏನಾಗ್ಬೇಕು? ಕಂಬನಿ. ಇಲ್ಲೇನಾಯ್ತು? ಬಕಾರಕ್ಕೆ ಬಕಾರ ಬಂತು. ಹಾಗಾಗಿ ಕತಪಗಳಿಗೆ ಗದಪಗಳು ಉತ್ತರ ಪದದಲ್ಲಿ ಇರಬೇಕು. ಕತಪಗಳು ಸಂಧಿ ಕಾರ್ಯ ನಡೆದಾಗ ಗದಪಗಳು ಬರಬೇಕು. ಕತಪಗಳಿಗೆ ಸಂಧಿ ಕಾರ್ಯ ನಡೆದಾಗ ಗದಪಗಳು ಬಂದ್ರೆ ಅದನ್ನ ನಾವು ಏನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಇದನ್ನು ನೋಡಿ ಸರ್, ಇದನ್ನು ಕೂಡಿಸಿ ಬರೆದ್ರೆ ಏನಾಗ್ತದೆ? ದೇವ ಕೂಡಿಸು ಆಲಯ ಅಂತ ಆಗ್ತದೆ. ಆದ್ರೆ ಅದೇನಾಗ್ಬೇಕು? ದೇವಾಲಯ ಸವರ್ಣ ದೀರ್ಘ ಸಂಧಿ. ದೇವ್ಯಾಲಯ ಯಕಾರ ಬಂದಿದೆ, ಯಕಾರಾಗಮ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಯಕಾರ ಆಗಮ ಅನ್ನೋದು ಕನ್ನಡ ಸಂಧಿಗಳಲ್ಲಿ ಬರ್ತದ. ಅಲ್ಲಿ ಯಾವ್ದಾದ್ರು ಒಂದ್ ಕಡೆ ಕನ್ನಡ ಪದ ಅಥವಾ 2 ಕಡೆ ಕನ್ನಡ ಪದ ಇರಬೇಕು. ಇಲ್ಲಿ ದೇವ ಅನ್ನೋದು ಸಂಸ್ಕೃತ, ಆಲಯ ಅನ್ನೋದು ಕೂಡ ಸಂಸ್ಕೃತ. ಆದ್ರಿಂದ ನೀವೇನ್ ಮಾಡಕ್ ಬರಂಗಿಲ್ಲ, ಅದನ್ನ ಆಗಮ ಸಂಧಿಗೆ ಉದಾಹರಣೆ ಕರೆಸ್ಲಿಕ್ಕೆ ಬರುವುದಿಲ್ಲ. ಒಂದ್ ಕಡೆ ಕನ್ನಡ ಪದ ಇರಬೇಕು ಅಥವಾ 2 ಕಡೆ ಆದ್ರೂ ಕನ್ನಡ ಪದ ಇರಬೇಕು. ಕನ್ನಡ ಸಂಧಿ ನಿಯಮ. 2 ಕಡೆ ಸಂಸ್ಕೃತ ಪದಗಳಿದ್ರೆ ಅದನ್ನ ಸಂಸ್ಕೃತ ಸಂಧಿ ಅಂತ ಹೇಳಿ ಕರೀತಾರೆ. ಇನ್ನೊಂದು ಅದ್ಭುತವಾದ ಪ್ರಶ್ನೆ ಇದೆ ನೋಡಿ ಇಲ್ಲಿ, ಗುರು ಆಜ್ಞೆ. ಇದನ್ನ ಬಿಡಿಸಿ ಬರೆದಾಗ ನಮ್ಗೇನ್ ಸಿಕ್ತು? ಗುರು ಕೂಡಿಸು ಆಜ್ಞೆ ಅಂತ ಆಯ್ತು. ಯಾವ ಸಂಧಿಗೆ ಉದಾಹರಣೆ ಇದು?
ಸರ್ ಎಂಡ್ ಸಂಧಿ ಇಲ್ಲ ಗುಣ ಸಂಧಿ ಸರ್ ಇಲ್ಲ ವಕಾರಾಗಮ ಇಲ್ಲ ಸರ್ ವೃದ್ಧಿ ಸಂಧಿ. ಎರಡು ಸಂಧಿಗಳಿದಾವೆ ನೋಡಿ, ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಎಂಡ್ ಅಂತ ಕೊಟ್ಟಿದ್ದಾನೆ, ಇನ್ನೊಂದು ವಕಾರಾಗಮ. ಸರಿಯಾದ ಉತ್ತರ ಯಾವ್ದು ಹಾಗಾದ್ರೆ ಸರ್? ವಕಾರಾಗಮ ಸಂಧಿ. ಯಾಕೆ ಸರ್? ಸರ್ ಗುರು ಕೂಡಿಸು ಆಜ್ಞೆ ಅಂತ ಇದೆ ಸರ್, ಗುರು ಕೂಡಿಸು ಆಜ್ಞೆ ಅಂತ ಇದೆ, ಕೂಡಿಸಿ ಬರೆದಾಗ ಗುರುವಾಜ್ಞೆ ಅಂತ ಇದೆ ಸರ್. ಅಂದ್ರೆ ಇಲ್ಲೇನಾಯ್ತು ಸರ್? ವ ಅನ್ನೋದು ಆಗಮವಾಗಿ ಬಂತು. ಸರಿಯಾದ ಉತ್ತರನ ತಪ್ಪು. ಸರಿಯಾದ ಉತ್ತರ ಎಂಡ್ ಸಂಧಿ. ಅದೇಂಗೆ ಸರ್? ನೀವೇ ಹೇಳ್ಕೊಟ್ಟಿದ್ರಿ, ಗುರು ಕೂಡಿಸು ಅನ್ನು, ಗುರು ಕೂಡಿಸು ಅನ್ನು, ಗುರುವನ್ನು, ಗುರುವನ್ನು. ಏನಾಗ್ಬೇಕು ಹಾಗಾದ್ರೆ? ಕೂಡಿಸುವನ್ನು, ಗುರುವನ್ನು. ಇದು ಕೂಡ ನೀವು ಹೇಳೋ ಪ್ರಕಾರ ಎಂಡ್ ಸಂಧಿ ಆಗಬೇಕು. ಎಂಡ್ ಸಂಧಿಯಲ್ಲಿ ಯ ರ ವ ಎನ್ನುವ ವ್ಯಂಜನಗಳು ಬರ್ತಾವ. ವಕಾರಾಗಮದಲ್ಲಿ ಓ ಎನ್ನುವ ವ್ಯಂಜನಗಳು ಬರ್ತವೆ. ಸ್ನೇಹಿತರೆ ಇಲ್ಲೇನಾಗ್ಬೇಕು? ಯಕಾರಾಗಮ ಸಂಧಿ ಅನ್ನೋದು ಇದು ಕನ್ನಡ ಸಂಧಿ. ವಕಾರಾಗಮ ಯಕಾರಾಗಮ ಒಟ್ಟಿನಲ್ಲಿ ಆಗಮ ಅನ್ನೋದು ಕನ್ನಡ ಸಂಧಿಗೆ ಉದಾಹರಣೆ ಆಗ್ತದ. ಕನ್ನಡ ಸಂಧಿಯ ನಿಯಮ ಏನ್ ಹೇಳ್ತದ? ಎರಡು ಕನ್ನಡ ಪದಗಳು, ಕನ್ನಡ ಕೂಡಿಸು ಕನ್ನಡ ಪದ, ಅಥವಾ ಒಂದು ಕನ್ನಡದ ಜೊತೆಗೆ ಒಂದು ಸಂಸ್ಕೃತ ಪದ ಸೇರಿದ್ರು ಅದೇನಾಗ್ತದ? ಕನ್ನಡ ಸಂಧಿಗೆ ಉದಾಹರಣೆ ಆಗ್ತದ. ಆದ್ರೆ ಸಂಸ್ಕೃತ ಸಂಧಿಯಲ್ಲಿ ಹಂಗಲ್ಲ, ಎರಡೂ ಕೂಡ ಏನಾಗಿರ್ಬೇಕು? ಸಂಸ್ಕೃತ ಕೂಡಿಸು ಸಂಸ್ಕೃತ ಪದಗಳೇ ಆಗಿರ್ಬೇಕು. ನೋಡಿ, ಗುರು ಅನ್ನೋದು ಸಂಸ್ಕೃತ ಪದ, ಇಲ್ಲಿ ಆಜ್ಞೆ ಅನ್ನೋದು ಸಂಸ್ಕೃತ ಪದ. ಮತ್ ನೀವು ಅದ ಹೆಂಗ ನೀವು ಅಲ್ಲಿ ಆಗಮ ಸಂಧಿಗೆ ಉದಾಹರಣೆ ಹೇಳ್ತೀರಿ? ಇದನ್ನ ಎರಡು ಸಂಸ್ಕೃತ ಪದಗಳಾಗಿದಾವ ಅಂದ್ಮೇಲೆ ಅದನ್ನ ಸಂಸ್ಕೃತ ಸಂಧಿಗಳಲ್ಲೇ ಹೇಳ್ಬೇಕು ನೀವು. ಯಾವುದಕ್ಕೆ ನಿಯಮ ಅನ್ವಯ ಆಗ್ತದ? ಅದು ವಕಾರ ಬಂದಿದೆ ಅಂದ್ಮೇಲೆ ಇಲ್ಲಿ ಯರವ ಬರುವುದು ಎಲ್ಲಿ? ಎಂಡ್ ಸಂಧಿಯಲ್ಲಿ ಮಾತ್ರ. ಅದರಿಂದ ಇದು ಎಂಡ್ ಸಂಧಿ ಆಗ್ತದ. ಇಲ್ಲಿ ನೋಡಿ, ಅನ್ನು ಅನ್ನೋದು ಕನ್ನಡ ಪದ, ಗುರು ಅನ್ನೋದು ಸಂಸ್ಕೃತ ಪದ. ಒಂದು ಸಂಸ್ಕೃತ ಒಂದು ಕನ್ನಡ ಇದೆ, ಅಥವಾ ಎರಡು ಕಡೆ ಕನ್ನಡ ಪದ ಇದ್ರೆ ಅದನ್ನ ಕನ್ನಡ ಸಂಧಿಗಳಲ್ಲಿ ಉದಾಹರಣೆ ಮಾಡಬೇಕಾಗ್ತದೆ. ಯಾವ್ದಾಗಾದ್ರೆ ಕನ್ನಡ ಸಂಧಿಯಲ್ಲಿ ಅ ಅನ್ನೋದು ಆಗಮವಾಗಿದೆ. ಆಗಮದಲ್ಲಿ ಯಾವಾಗ್ಲೂ ಒಂದ ವ ಬರ್ತೈತಿ, ಇಲ್ಲ ಯಕಾರ ಬರ್ತೈತಿ. ಆದ್ರಿಂದ ಇದನ್ನು ನಾವು ಆಗಮ ಸಂಧಿ ಅಂತ ಹೇಳಿ ಕರಿತೇವೆ. ಸಂಧಿ ಕಾರ್ಯ ನಡೆದಾಗ ಎರಡೂ ಪದಗಳು ಕನ್ನಡ ಆಗಿರ್ಬೇಕು, ಒಂದು ಸಂಸ್ಕೃತ ಪದ ಆಗಿರ್ಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ಇಷ್ಟೊತ್ತು ನಾವೇನ್ ಮಾಡಿದೀವಪ್ಪ, ಈಗ ಆಲ್ರೆಡಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಿರುವಂತಹ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಸ್ನೇಹಿತರೆ, ನಾನ್ ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು. ಮೊದಲನೇದಾಗಿ ಯಾರು ಚಾನಲ್ ಭೇಟಿ ಕೊಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಭೇಟಿ ಆಗೋಣ ಮುಂದಿನ ಹೊಸ ವ್ಯಾಕರಣಾಂಶದೊಂದಿಗೆ. ಧನ್ಯವಾದಗಳು.